ನೋಡಿ ಕ್ವಾಲಿಟಿ ಇದು ನೋಡಿ ಕ್ವಾಲಿಟಿ ಇದು ನೋಡಿ ಏನಾಗಿಲ್ಲ ತೋರಿಸಿ ನೋಡಿ ಫೈನಲಿ ಕ್ವಾಲಿಟಿ ಮೇನ್ ಹತ್ತಿ ಚಳಿ ಒಲಿ ನೋಡಿ ವೀಕ್ಷಕರೇ ಕ್ವಾಲಿಟಿ ಫೈನಲಿ ಕ್ವಾಲಿಟಿ ಮೇಲೆ ನನಗೆ ಭರವಸೆ. ಎಲ್ಲಿ ಬೇಕಾದ್ರೂ ಸಿಲಿಂಡರ್ ತರ ಕ್ಯಾರಿ ಮಾಡ್ಬೋದು, ರನ್ನಿಂಗ್ ಇದೆ ಮಿಷಿನು, ಸಿಲಿಂಡರ್ ತರ ಕ್ಯಾರಿ ಆಗುತ್ತೆ ಹೆಂಗ್ ಬೇಕಾದ್ರೂ. ನಾನು ಯಾಕಿದ್ದು ಎರಡು ತೋರಿಸಿದೆ ಅಂದರೆ ನೀವು ಬೇಕಾದ್ರೆ ನಲ್ಲಿಯಲ್ಲೂ ಹಾಕೊಬೋದು. ನಾನು ನಿಮ್ಗೆ ಒಂದು ರೆಕಮೆಂಡ್ ಮಾಡ್ತೀನಿ, ನಾನು ಇವಾಗ ಕ್ಲೀನ್ ಮಾಡೋದು ವಿತೌಟ್ ಡಿಟರ್ಜೆಂಟ್. ಹೌದು ವೀಕ್ಷಕರೇ, ವಾಷಿಂಗ್ ಮಿಷಿನ್ ಚೆನ್ನಾಗಿರ್ಬೇಕಷ್ಟೇ. ನಿಮಗೆ ವೀಲ್ ಸ್ಟ್ಯಾಂಡ್ ಬೇಡ, ವೀಲ್ ಬೇಡ ಸರ್. ಕಂಪ್ಲೀಟ್ ಒಂದು ಯೂನಿಕ್ ಪ್ರಾಡಕ್ಟು, ಬೆಸ್ಟ್ ಪ್ರೈಸಲ್ಲಿ ಮತ್ತು ಅಫೋರ್ಡಬಲ್ ಪ್ರೈಸು ಅಲಾಂಗ್ ವಿತ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಏಮ್ ಸ್ಕೋರ್ ಅಂದರೆ ಕಾಂಪ್ರಮೈಸೇ ಇಲ್ಲ. ತುಂಬ ಶೂಸಸ್ಸು ಇದು ವಾಶ್ ಮಾಡೋಕ್ಕೋಸ್ಕರ ನೋಡಿ, ಒಂದ್ಸತಿ ನೋಡಿ ಸರ್ ವೀಕ್ಷಕ ತೋರಿಸಿ ನಿಮಗೆ ಕೊಳೆ ಇರೋದು. ನೋಡಿ 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 ಸರ್, ವಾಶ್ ಆಗ್ತಿರೋದು ಒಂದು ರೊಟೇಟ್ ನೋಡಿ. ಇದು ಕ್ಲಾಕ್ ವೈಸ್ 30 ಸೆಕೆಂಡ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ 30 ಸೆಕೆಂಡ್. ಕ್ಲೀನ್ ಹೇಗಾಗಿದೆ ಅಂತ ಬಿಟ್ಟು ನೋಡಿ. ಹಾಗೆ ನೀವು ನೋಡಿದ್ರಿ ಕೊಳೆ ನೋಡಿ ಸರ್, ಕೊಳೆ ನೀರು ನೋಡಿ. ಡ್ರೈನ್ ಮಾಡ್ಬೇಕಾದ್ರೆ ಈ ತೆಗೆದ್ಬಿಟ್ಟು ಡ್ರೈನ್ ಮಾಡ್ಕೊಳ್ಳಿ, ರಿನ್ಸು ಮಾಡ್ಕೊಬಹುದು. ಹೌದು ವೀಕ್ಷಕರೇ, ನಾನಿದು ಏನು ಅಪ್ಗ್ರೇಡೆಡ್ ಮಾರ್ಕೆಟಲ್ಲಿ ಯಾಕೆ ಬಿಟ್ಟಿದ್ದೀನಿ, ಪ್ರೈಸ್ ಯಾಕೆ ಕಡಿಮೆ ಆಗಿದೆ, ಒಂದು ಕೈಗೆ ಎಟ್ಟುವ ಬರದಲ್ಲಿ ಸಿಗಲಿ ಅಂತ ಹಾಕಿದ್ದೀನಿ. 3499 6.5 kg ಇದು. ಹೌದು ವೀಕ್ಷ, 6 kg ಇದಲ್ಲ, 6.5 kg ಇದು, 3499 ರೂಪಾಯಿ ಪ್ಲಸ್ 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ. ಮೊದಲೇ ಹೇಳಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಂತ ನಾನು. ಸರ್ ನೀಡ್ಸ್ ಆಫ್ ಪಬ್ಲಿಕ್ ಸಬ್ಸ್ಕ್ರೈಬ್ ತೋರಿಸಿದ್ದೀರಾ ಅಂತ ಹೇಳಿದರೆ ಅವ್ರಿಗೆ ಪ್ಲಸ್ 1 year ಸರ್ವಿಸ್ ವಾರಂಟಿ ಫ್ರೀ ಆಗಿ ಕೊಡ್ತೀನಿ. ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನೋಡ್ಬೋದು ನೀವು ನಮ್ಮ ಮುಂದೆ ಎವರ್ ಗ್ರೀನ್ ಅಂತ ಒಂದು ವಾಷಿಂಗ್ ಮಷಿನ್ ಇದೆ. ಹೌದು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಒಂದು ವಾಷಿಂಗ್ ಮಷಿನ್ನ ರೆಡಿ ಮಾಡಿದ್ದಾರೆ. ಹೌದು, ಇವತ್ತು ನಾನು ಇರೋದು ತುಮಕೂರಲ್ಲಿರ್ತಕ್ಕಂಥ ಏಮ್ ಸ್ಕ್ವೇರ್ ಕಾರ್ಪೊರೇಷನಲ್ಲಿ. ಸೊ ಇಲ್ಲಿ ಒಂದು ಇನ್ನೋವೇಟಿವ್ ಆಗಿ ಒಂದು ವಾಷಿಂಗ್ ಮಷಿನನ್ನು ಒಂದು ಕಡಿಮೆ ಬೆಲೆಗೆ, ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ರೆಡಿ ಮಾಡಿದ್ದಾರೆ. ಸೊ ಇದು ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಸಿಗ್ತಕ್ಕಂಥ ಎವರ್ ಗ್ರೀನ್ ವಾಷಿಂಗ್ ಮಷಿನ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಇವಾಗ ನಮ್ಮ ಜೊತೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಪ್ರಾಪರ್ಟೀಸ್ ಆದ ಇಕ್ಬಾಲ್ ಸರ್ ಮತ್ತು ಮುಬಾರಕ್ ಸರ್ ಇದ್ದಾರೆ. ಸರ್, ನಾವು ಒಂದು ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ವೀಕ್ಷಕರೇ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ಸರ್, ನಿಮ್ಮ ಒಂದು ಎವರ್ ಗ್ರೀನ್ ವಾಷಿಂಗ್ ಮಷಿನ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ದಯವಿಟ್ಟು ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡಿ. ಆಸ್ ಯೂಶುವಲ್ ಮುಬಾರಕ್, ನಾನು ಏಮ್ ಸ್ಕ್ವೇರ್ ತುಂಬ ದಿವಸ ನಡೆಸ್ತಾ ಇದ್ದೀವಿ. ಏಮ್ ಸ್ಕ್ವೇರ್ ಅಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲರಿಗೂ ಗೊತ್ತು. ಸರ್, ಹೊಸ ಪ್ರಾಡಕ್ಟು ಯಾಕೆ ಲಾಂಚ್ ಮಾಡಿದ್ವಿ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನಾವು ತುಂಬ ವರ್ಷದಿಂದ ಸೇಲ್ ಮಾಡ್ತಾ ಇದ್ದೀವಿ. ಎವರ್ ಗ್ರೀನ್ ವಾಷಿಂಗ್ ಮಿಷಿನ್ ಅಂತ ತುಂಬ ಮಾಡಿದ್ವಿ, ತುಂಬ ಜನಕ್ಕೆ ಫ್ರಾಂಚೈಸೀಸ್ ಡೀಲರ್ಸ್ ಕೊಟ್ಟಿದ್ದೀವಿ. ಒಳ್ಳೆ ಕಂಟೆಂಟ್ ಇದೆ, ಫ್ಯಾಕ್ಟ್ರಿ ವಿಸಿಟ್ ಇದೆ. ದಯವಿಟ್ಟು ಕೊನೆವರೆಗೂ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಏನು ಹೇಳೋಣ ಅಂತ ಇದ್ದೀನಿ ಅಂತ ಹೇಳಿದ್ರೆ, ನಾವು ಡೀಲರ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ, ಅವ್ರ ನೇಮಿಂದಾನೇ ಬೇಕಾದ್ರೆ ನಾವು ಪ್ರಾಡಕ್ಟ್ ಮಾಡ್ಕೊಡ್ತೀವಿ. ಟೋಟಲ್ ಓವರ್ ತುಂಬ SKUs ಇದೆ. ಹೌದು ವೀಕ್ಷಕರೇ, ತುಂಬ SKUs ಇದೆ. ವೇಟ್ ಮಾಡಿ, ಇನ್ನು ಮುಂದೆನೂ ಬರ್ತಾ ಇದೆ. ಕೊನೆಯವ್ರ ವಿಡಿಯೋನು ನೋಡಿ, ನಿಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಎಕನಾಮಿಕಲ್, ಕೈಗೂ ಎಟ್ಟುವ ದರದಲ್ಲಿ ನಿಮ್ಗೆ ಸಿಗುತ್ತೆ. ತುಂಬ ಎಕನಾಮಿಕಲ್ ವಿತ್ ಅಪ್ಗ್ರೇಡ್ ಪ್ರಾಡಕ್ಟ್. ಮಾರ್ಕೆಟಲ್ಲಿ 6 kg ಇದೆ, 8 kg ಇದೆ, 10 kg ಇದೆ. ನಮ್ದೆಲ್ಲ ಅಪ್ಗ್ರೇಡು. 6 kg ಇಂದ 6.5 kg, 8 kg ಇಂದ 9 kg, ಅದು ಕಡಿಮೆ ಬೆಲೆಯಲ್ಲಿ. ಅದು ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ವ್ಯೂವರ್ಸ್ಗೆ ಮಾತ್ರ. ಹೌದು ವೀಕ್ಷಕರೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಈಗ ಡೈರೆಕ್ಟಾಗಿ ನಿಮ್ಮ ಎವರ್ ಗ್ರೀನ್ ವಾಷಿಂಗ್ ಮಷಿನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅದಂತರ ಡೆಮೋ ತೋರಿಸೋಣ, ಅದಂತರ ಪ್ರೈಸಿಂಗ್ ಪಾರ್ಟ್ಗೆ ಬರೋಣ ಸರ್. ಹೌದು, ಬನ್ನಿ ಸರ್ ತೋರಿಸೋಣ. ನೋಡಿ ವೀಕ್ಷಕರೇ, ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವನು ಇನ್ನೂ ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್, ನೀಡ್ಸ್ ಆಫ್ ಪಬ್ಲಿಕ್ ಸಬ್ಸ್ಕ್ರೈಬರ್ ಅಂದಿದ್ದ ತಕ್ಷಣ 1 ವರ್ಷ ವಾರಂಟಿ ಫ್ರೀ ಆಗಿಲ್ಲ ಸರ್, ಎಕ್ಸ್ಟೆಂಡೆಡ್ ವಾರಂಟಿ ಸರ್. ನಿಮ್ಮ ವೀಕ್ಷಕರಿಗೆ ನೀಡ್ಸ್ ಆಫ್ ಪಬ್ಲಿಕ್ ಸಬ್ಸ್ಕ್ರೈಬರ್ ಅಂತ ನಾನು ತೋರಿಸಿ ನಂಗೆ ಮಾಡಿದರೆ 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ. ವಾಷಿಂಗ್ ಮಿಷಿನ್ ಕಂಟೈನರಲ್ಲೇ ಇದೆ. 1 ವರ್ಷ ಸಬ್ಸ್ಕ್ರೈಬರ್ಸ್ ಆಫ್ ನೀಡ್ಸ್ ಆಫ್ ಪಬ್ಲಿಕ್ಗೆ 1 ವರ್ಷ ವಾರಂಟಿ ಎಕ್ಸ್ಟೆಂಡ್ ಆಗುತ್ತೆ ಸರ್. ಬನ್ನಿ ಅನ್ಬಾಕ್ಸಿಂಗ್ ಬಂದಾನ, ಮತ್ತು ಡೆಮೋ ತೋರಿಸೋಣ. ಅನ್ಬಾಕ್ಸಿಂಗಲ್ಲಿ ನನ್ನ ಹತ್ರ 2 ಮಿಷಿನ್ ಇದೆ. ಎವರ್ ಗ್ರೀನ್, ಹೌದು ವೀಕ್ಷಕರ, ಎವರ್ ಗ್ರೀನ್ ಪ್ರಾಡಕ್ಟ್ ನಮ್ಮದು. ಫಸ್ಟ್ ಟೈಮ್ ನೀಡ್ಸ್ ಆಫ್ ಪಬ್ಲಿಕಲ್ಲೇ ವಾಷಿಂಗ್ ಮಿಷಿನ್ ನಮ್ಮದು ರಿಲೀವ್ ಆಗ್ತಿರೋದು. 6.5 kg ಇದು. ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ 9 kg ಇದು, ಫ್ರಮ್ ಏಮ್ ಸ್ಕ್ವೇರ್ ಕಾರ್ಪೊರೇಷನ್. ಹೌದು ವೀಕ್ಷಕರೇ, ತುಂಬ ಲಾಸ್ಟು ಕೊನೆವರೆಗೂ ನೋಡಿ. ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಧಮಾಕಾದ ಮ್ಯಾನುಫ್ಯಾಕ್ಚರ್. ನಾನು ನಮ್ಮ ಮುಬಾರಕ್ ಅವರು ಎಲ್ಲ ತೋರಿಸಿದ್ದೇನೆ ನಿಮಗೆ. ಏನೇನಾಗುತ್ತೆ, ಕಾಪಿ ವೈಂಡಿಂಗ್ ಹೇಗಾಗುತ್ತೆ, ಮತ್ತು ಕ್ವಾಲಿಟಿ ಹೇಗೆ, ಟಫ್ನೆಸ್ ಹೇಗಿದೆ ಎಲ್ಲ ಹೇಳ್ತೀವಿ. ಅನ್ಬಾಕ್ಸಿಂಗೋಸ್ಕರ ಬಂದೋಣ. ಅನ್ಬಾಕ್ಸ್ 6.5 kg, 9 kg ಎರಡೂ ಇದೆ. ಇವಾಗ 1 ಬಾಕ್ಸ್ ಮಾಡ್ತೀನಿ, ಯಾಕಂದರೆ ವೀಡಿಯೋ ಲೆಂತ್ ಆಗೋದು ಬೇಡ. ಇನ್ನು ಫ್ಯಾಕ್ಟ್ರಿ ವಿಸಿಟ್ ಇದೆ, ತುಂಬ ಲೆಂತ್ ಆಗಿಬಿಟ್ರೆ ಕಸ್ಟಮರ್ಸ್ 100% ಕಮೆಂಟ್ಸಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ 6.5 kg ಇದು ಅನ್ಬಾಕ್ಸ್ ಮಾಡಲ್ಲ, 9 kg ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಟೇಪಿಂಗ್ ಆಗಿದೆ. ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಥರ್ಮಾಕೋಲ್ ಒಂದು ಶಾರ್ಟ್ ಇರುತ್ತೆ. ಥರ್ಮಾಕೋಲ್ ಯಾಕಂತಂದರೆ ಟ್ರಾನ್ಸ್ಪೋರ್ಟಿಂಗ್ ಸೇಫ್ಟಿ. ಆದರೂ ನಮ್ಮ ಕ್ವಾಲಿಟಿ, ನಾನು ಹೇಳಿದಲ್ವಾ, ನಮ್ಮ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಇಲ್ಲ. ಹೌದು ವೀಕ್ಷಕರೇ, ಇನ್ನೊಂದು ಸತಿ ಹೇಳ್ತೀನಿ, ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ನೀವು ಯಾವತ್ತೂ ಆಗಿದೆ ನೋಡಿ ಲಾಸ್ಟಿಗೆ ಏನಿಲ್ಲ.
ಕ್ವಾಲಿಟಿ ಇರುತ್ತೆ. ಸೊ ಫೈನಲಿ ಟೋಟಲಿ ವರ್ಟೇಬಲ್ ಕ್ವಾಲಿಟಿ, ಇದ್ರ ಬಗ್ಗೆ ನಡೆಯುತ್ತೆ. ಈಗ ನೆಕ್ಸ್ಟ್ ಇದಕ್ಕಿದ್ದು ಆಗಿದ ತಕ್ಷಣ 3 ಒಂದು ಥರ್ಮೋಕೋಟ್ ಇರುತ್ತೆ. ಸೊ ಹೌದು, ವೆಲ್ಕಮ್ ಎವರ್ಗಿನ್ ಮಿಷಿನ್ನು 9 kg ವಾಶ್ ಮಿಷಿನ್ನು ಜಸ್ಟ್ ಲಾಂಚ್ ಆಗಿದೆ ನೋಡಿ. ಲಾಸ್ಟ್ ಟೈಮ್ ಒಳಗಡೆ ಬಾಟಮ್ ಥರ್ಮಾಕೋಲ್ ಇರುತ್ತೆ, ಬಾಟಮ್ಗೇನು ಪ್ರಾಬ್ಲಮ್ ಆಗ್ಬಿಡುತ್ತವೆ. ಕಲರ್ಸ್ ನೋಡಿ, ಕಲರ್ಸು ತೋ ಪಿಂಕ್ ಯಾವತ್ತು ಹೆಣ್ಪಾಪಿಗೆ ಹೆಣ್ಮಕ್ಳಿಗೆಲ್ಲ ಇಷ್ಟ, ಅದಕ್ಕೋಸ್ಕರ ಪಿಂಕು ಒಂದು ಐವರಿ ಕಲರ್ ಇಕ್ಕಿದ್ದೀನಿ. ಐವರಿ ಕಲರ್ ಆಲ್ ಆಸ್ ದ ಸ್ಟ್ಯಾಂಡರ್ಡ್ ಕಲರು. ಸೊ ಹೌದು, ಅದಕ್ಕೋಸ್ಕರ 2 ಕಲರ್ ಇಕ್ಕಿದ್ದೀನಿ. ಕಲರ್ ಇದೆ, ನೀವು ಕಲರ್ ಸೆಲೆಕ್ಷನ್ ಮಾಡ್ಬೋದು. ಯಾವಾಗಿನ 9 kg ನಾನು ಏನು ಹೇಳ್ತೀನಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್. ನೀವು ನೋಡಿ ನೆಕ್ಸ್ಟು ನೀವು ಆಗಲೇ ಟೀಸರ್ಸಲ್ಲಂತೂ ತುಂಬ ನೋಡಿದ್ದೀರಾ ನೀವು. ಹೌದು ವೀಕ್ಷಕ, ಟೀಸರಲ್ಲಿ ನೋಡಿದ್ರೆ ಎತ್ತಿಸಿದ್ದು, ಅದ್ರ ಮೇಲೆ ಜಂಪ್ ಮಾಡ್ತಿರೋದು ಎಲ್ಲ ನೋಡಿದ್ರಿ. ಅದರ ಬಗ್ಗೆ ಇವಾಗ ಜಸ್ಟ್ ಇವಾಗ ಸಿಂಪಲ್ ಇಂಡೆಪ್ತಾಗಿ ಹೋಗೋಣ. ಮಿಷಿನು 9 kg ಮಿಷಿನು. ಇದರಲ್ಲಿ ಬಂದುಬಿಟ್ಟೆ ನೀವು UPS, ಹೌದು ವೀಕ್ಷಕರೇ, UPS ಅಲ್ಲಿ ರನ್ ಆಗುತ್ತೆ ಇದು. UPS 5 ಆಂಪಿಯರ್ ಸ್ವಿಚ್ ಇದು. ನೀವು ಕರೆಂಟ್ ಹೋದ್ರೂ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮದು ಬಂದುಬಿಟ್ಟು 350 ವಾಟ್ಸ್ ಇದು ಮೋಟ್ರ್. ಇದು 100% ಯೂಸ್ ಆಗುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲಿ ಯೂಸ್ ಆಗುತ್ತೆ. ಹೌದಾ ವೀಕ್ಷಕರೇ, ಇವಾಗ ನಾನು ಒಂದು ಸಿಂಪಲಾಗಿ ಒಂದು ಲಾಜಿಕ್ ಮಾತಾಡ್ತೀನಿ. ಇದು ಟಾಪು ನೋಡಿ, ಟಾಪು ಡೋರ್ ಸ್ವಿಚ್ ಇಲ್ಲ. ಸ್ವಿಚ್ಚು ಸರ್ ನಮಗೂ ಗೊತ್ತು, 1750 ರೂಪಾಯಿ ಸ್ವಿಚ್ಚೇ ಇಲ್ಲ ನಮ್ಮ ಹತ್ರ. ಹಂಗೆ ನೋಡಿ, ನೀರು ಹಾಕಿದಾಗೆ ಮೋಟ್ರು, ಡ್ರೈನ್ ಮೋಟ್ರ್ ಇರುತ್ತೆ. ಇವಾಗ ಹಿಂಗೆ ಬಂದರೆ ನೀವು ಡ್ರೈನ್ ಮೋಟ್ರ್ ಬೇಕು. ನಮ್ಮ ಹತ್ರ ಡ್ರೈನ್ ಮೋಟ್ರ್ ಇಲ್ಲ, ಡ್ರೈನ್ ಪಂಪ್ ಇಲ್ಲ. ಹೌದು ವೀಕ್ಷಕರ, 5000 ರೂಪಾಯಿ ಉಳಿತು ನಿಮ್ಮದು. PCB ಬೋರ್ಡ್ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಯಾವತ್ತು ಸರ್ವಿಸೇ ಮೇನ್ ಪಾರ್ಟ್ ಇರುತ್ತೆ. ಸರ್ವಿಸಲ್ಲಿ ಅಂತ ಹೇಳಿದರೆ ಇದರಲ್ಲಿ ಸರ್ವಿಸ್ ನಿಮ್ಗೇನು ಪ್ರಾಬ್ಲಮ್ ಬರೋಲ್ಲ. ಏನು ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳಿದರೆ, ನಿಮ್ಗೆ ಯಾವುದು ಬೋರ್ಡ್ ಇಲ್ಲ, ಇದು ಒಂದು ಲಕ್ಸುರಿ ಟೈಪ್ನ ಒಂದು ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ದಂಗೆ ಮಾಡಿರೋದು. 100% ರಫ್ ಆ್ಯಂಡ್ ಟಫ್ ಮಾಡಲ್ ಇದು. ನಿಮಗೆ ತುಂಬ ಯೂಸ್ ಆಗುತ್ತೆ. 100% ನೀವು ಯೂಸ್ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಹೆಂಗೆ ಇದೆ ಕ್ವಾಲಿಟಿ ಬಗ್ಗೆ ಅಂತ ಬಿಟ್ಟು. ಇದು ಎಲ್ಲ ಬಂದ್ಬಿಟ್ಟು ಸ್ಪೇಸ್ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ, ಹೌದು ಮಾರ್ಕೆಟಲ್ಲಿ ಸರ್ ರಿಪೇರಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಹೌದು ವೀಕ್ಷಕರೇ, ನನಗೂ ಅಷ್ಟೇ ಒಂದು ತೊಗೊಂಡಿದ್ಮೇಲೆ ಅದ್ರ ರಿಪೇರಿನೇ ಟೆನ್ಷನ್ ಯಾವತ್ತು. ಅದಕ್ಕೆ ನಮ್ಮ ಹತ್ರ ಇನ್ಲೆಟ್ಟು ಅನ್ಲೆಟ್ಟು ಎಲ್ಲ ಬಂದ್ಬಿಟ್ಟು ಸಿಂಪಲಾಗಿ ಮಾಡಿದ್ದೀನಿ. ಯಾವುದಕ್ಕೂ ದುಡ್ಡು ಹಾಕಂಗಿಲ್ಲ. ನೀವು ಕೆಟ್ಟೋಗೋ ಚಾನ್ಸೇ ಇಲ್ಲ, ದುಡ್ಡು ಹಾಕಂಗಿಲ್ಲ. ಸೆಕೆಂಡ್ರಿ ಮಾತು. ಬನ್ನಿ ವೀಕ್ಷಕರೇ, 5 ಪಾಯಿಂಟ್ ಸ್ವಿಚ್ ಇದು ತೋರಿಸಿ ನಿಮಗೆ. 5 ಪಾಯಿಂಟ್ ಸ್ವಿಚ್ ಪಿನ್ ಹಾಕ್ತಿದ್ದೀವಿ ನೋಡಿ. ಇವಾಗ ಕರೆಂಟಿಗೆ 5 ಪಾಯಿಂಟ್ UPS ಎಲ್ಲೂ ಆಗಬಹುದು. ಹೌದು ವೀಕ್ಷಕರೇ, ಹಾಕಿದ್ವಿ, ಜಸ್ಟ್ ಆನ್ ಆಗಿದೆ ಮಿಷಿನು. ಇವಾಗ ನಾನು ಹೇಳ್ತಿದ್ದೆ, ಬನ್ನಿ ಸರ್ ಇಲ್ಲಿ ತೋರಿಸಿ ನಿಮಗೆ. ಇದು ವಾಟರ್ ಲೆವೆಲ್, ಎಷ್ಟು ಬೇಕಾದ್ರೆ ವಾಟರ್ ಆಗ್ಬೋದು. ವಾಟರ್ ಲೆವೆಲ್ ಯಾಕೆ ಇಂಡಿಕೇಟ್ ಮಾಡಿದೆ ಅಂತ, ತುಂಬ ವಾಟರ್ ಹಾಕಬೇಡಿ, ಇಷ್ಟೇ ವಾಟರ್ ಹಾಕಿ. 35 ಲೀಟರ್ಸಿಂದ 30 ಲೀಟರ್ಸ್ ವಾಟರ್ ಹಾಕಿ. ಅವಾಗ ಕುಲ್ಕಿದ ಮೇಲೆ ಸ್ವಲ್ಪ ನೀರು ಆಚೆ ಬರೋ ಚಾನ್ಸಸ್ ಇರುತ್ತೆ. ಆಚೆ ಹೋಗ್ಬಾರ್ದು ಅಂತ ಬಿಟ್ಟು ಅದು ವಾಟರ್ ಲೆವೆಲ್ ಸ್ಟಿಕ್ಕರ್ ಹಾಕಿದ್ದೀನಿ. ಸೆಕೆಂಡ್ ಅದಾಗಿದ ತಕ್ಷಣ ಇಲ್ಲಿ ಬನ್ನಿ ಸರ್, ನಿಮ್ಮ ವೀಕ್ಷಕರು ತೋರಿಸಿ. ಹೌದು, ನನ್ನ ಹತ್ರ 6 kg ಇಂಪೇಲರ್ ಬಂದುಬಿಟ್ಟು 6.5 kg ಇರೋದು. ಬೇರೆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 4 ಲೈನ್ ತೋರಿಸ್ತಾರೆ, 6 ಲೈನ್ ತೋರಿಸ್ತಾರೆ. ಅದೆಲ್ಲ ಮಾರ್ಕೆಟಿಂಗ್ ಟ್ರಿಕ್ಕು. ನನ್ನ ಹತ್ರ 2ಕ್ಕೂ ಅಷ್ಟೇ 6 ಲೇಯರ್ ಇಂಪೇಲರ್. ನಂದು 6 ಲೈನ್ ಇದ್ದೇ ಇರುತ್ತೆ. 1 2 3 4 6 ಲೇಯರ್ ಇದ್ದೇ ಇರುತ್ತೆ. 2ಕ್ಕೂ ಸೇಮು. ಇದು 9 kg ವಾಷಿಂಗ್ ಮಿಷಿನ್, 6.5 kg ವಾಷಿಂಗ್ ಮಿಷಿನ್ ಸೇಮ್ ಇರುತ್ತೆ. ಮತ್ತು ಕತ್ತಿನ ಪಟ್ಟಿ ಉಜ್ಜೋದು ಎಲ್ಲ ಒಳಗಡೆನೇ ಇದೆ. ನೆಕ್ಸ್ಟು ಇದರಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ 1 year ವಾರಂಟಿ ಅಂತ ಬಿಟ್ಟು. ಹೌದು, ವಾರಂಟಿ ಕಾರ್ಡು ಬರುತ್ತೆ. 1 year ವಾರಂಟಿ ಅಂತ ಮೆಷಿನಲ್ಲೇ ನಾವು ಹಾಕಿದೆ. 6 month ಗ್ಯಾರಂಟಿ, 6 month ವಾರಂಟಿ ಇರುತ್ತೆ ನಿಮಗೆ. ಹೌದು, ಇನ್ನೊಂದು ಹೇಳಿದ್ದೀನಿ, ನೀವು ಆಗಲೇ ಸ್ಟಾರ್ಟಿಂಗಲ್ಲೇ ನಿಮಗಿದೆ. ನೀಡ್ಸ್ ಆಫ್ ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬ್ ಯಾರು ತೋರಿಸ್ತಾರೋ ಅವ್ರಿಗೆ ಇನ್ನೊಂದು ಸತ 1 ವರ್ಷ ಸರ್ವಿಸ್ ವಾರಂಟಿ ಫ್ರೀ ಆಗಿರುತ್ತೆ. ಹೌದು ಸರ್, ನಿಮ್ಮ ವೀಕ್ಷಕರೇ, ಸರ್ವಿಸ್ ವಾರಂಟಿ 1 year ಪ್ಲಸ್ ಕೊಟ್ಟಿದ್ದೀನಿ. ಓಕೆ, ಎಲ್ಲ ಆಗಿದ್ಮೇಲೆ ಇವಾಗ ಟೈಮರ್ ಬಂದಿದೆ. ಟೈಮರಲ್ಲಿ ನೋಡಿ, ಟೈಮರ್ ಇವಾಗ ಜಸ್ಟ್ ಇವಾಗ ಏನಿರ್ತದೆ ಅಂದರೆ, ಈ ಟೈಮರಲ್ಲಿ ನಿಮಗೆ 5 ಮಿನಿಟ್ ಇದೆ. ಬನ್ನಿ ಸರ್, ಇವಾಗ 5 ಮಿನಿಟ್ಗೆ ಇಕ್ಕಿದ್ದೀನಿ. ನೆಕ್ಸ್ಟು 10 ಮಿನಿಟ್ಗೂ ಇದೆ, 15 ಮಿನಿಟ್ಗೂ ಇದೆ. ಇದರಲ್ಲಿ ಬೇರೆಯವರೆಲ್ಲ ಹೇಳ್ತಾರೆ ಡೋಂಟ್ ಟೆಲ್ ಲೆಫ್ಟ್ ಅಂತ ಆಗಿರ್ತಾರೆ. ನಂದು ಏನಿಲ್ಲ, ಕ್ವಾಲಿಟಿ ಕಾಂಪ್ರಮೈಸ್. ನೀವು ಲೆಫ್ಟ್ ಮಾಡಿದ್ರು ಏನಾಗಲ್ಲ, ನೋ ಪ್ರಾಬ್ಲಮ್, ಸ್ಟಾಪ್ ಆಗುತ್ತೆ. ಆದರೂ ನಾನು ಏನು ಹೇಳ್ತೀನಿ ವೀಕ್ಷಕ ಅಂತಂದರೆ, ಯಾವತ್ತೂ ಟರ್ನ್ ಲೆಫ್ಟ್ ಮಾಡಬೇಡಿ, ಅದು ಆಟೋಮೆಟಿಕ್ ಟೈಮ್ ಆಗುತ್ತೆ. ಎಲ್ಲ 15. ಬನ್ನಿ ಸರ್, ಇವಾಗ ಮಿಷಿನ್ ರನ್ ಆಗ್ತಿದೆ. ಇದು ಕಡಿಮೆ ಅಂದರೆ 10 ಸೆಕೆಂಡಿಂದ 15 ಸೆಕೆಂಡ್ ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ. 10 ಸೆಕೆಂಡ್ ಟು 15 ಸೆಕೆಂಡ್ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಯಿತು. ಇವಾಗ ನೆಕ್ಸ್ಟು ಕ್ಲಾಕ್ ವೈಸ್ ರಿಟರ್ನ್ ಆಗುತ್ತೆ. ಆಯಿತು. ಒಂದ್ಸತಿ ಲೆಫ್ಟ್ ಸೈಡ್ ತಿರುಗುತ್ತೆ, ಒಂದ್ಸತಿ ರೈಟ್ ಸೈಡ್. ಯಾಕಂದರೆ ಜಾಲ ಸಿಗಿಲ್ಲ. ಕತ್ತಿನ ಪಟ್ಟಿ ಎಲ್ಲ ಇಲ್ಲಿ ನೋಡಿ, ಉಜ್ಜಕ್ಕಿಲ್ಲಿ ಎಲ್ಲ ಇದೆ ನೋಡಿ. ಇದು ಕತ್ತಿನ ಪಟ್ಟಿ ನೋಡಿದ್ರ ಸರ್? ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕತ್ತಿನ ಪಟ್ಟಿ ಇಲ್ಲೇ ಕ್ಲೀನ್ ಆಗುತ್ತೆ. ಹೌದು ವೀಕ್ಷಕರೇ, ಕತ್ತಿನ ಪಟ್ಟಿ ಇಲ್ಲೇ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ, ದಯವಿಟ್ಟು. ಓಕೆ, ಸೊ ಸಿಂಪಲ್ ಆಗಿದ್ದು ಒಂದು ಶಾರ್ಟ್ ತೋರಿಸಿ ನಿಮಗೆ. ಇವಾಗ ಇದು ಅನ್ಬಾಕ್ಸ್ ಆಯಿತು. ಟೋಟಲಿಗೆ ಏನು ಇದರಲ್ಲಿಲ್ಲ, ಸಿಂಪಲ್ ಎಲ್ಲಿ ಬೇಕಾದ್ರೂ ಸಿಲಿಂಡರ್ ಥರ ಕ್ಯಾರಿ ಮಾಡ್ಬೋದು. ರನ್ನಿಂಗ್ ಇದೆ ಮಿಷಿನು, ಸಿಲಿಂಡರ್ ಥರ ಕ್ಯಾರಿ ಆಗುತ್ತೆ. ತುಂಬ ಈಸಿ, ಎಲ್ಲಿ ಬೇಕಾದ್ರೂ ತೊಗೊಂಡು. ಹೌದು, ಮನೆ ಟೆರೆಸ್ ಅಲ್ಲಿತ್ತು. ಇದು ನಾನು ಯಾರಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಫ್ಯಾಮ್ಲಿಗೆ 100% ಯೂಸ್ ಮಾಡಿ.
ಹೌದು, ತುಂಬ ಜನ ನನಗೆ ಕಸ್ಟಮರ್ಸ್ ಕೇಳಿದ್ರು ಬ್ಲ್ಯಾಂಕೆಟ್ಸ್ ಇದೆ ಅದಕ್ಕೆಲ್ಲ ಯೂಸ್ ಆಗೋದು. 100% ಯೂಸ್ ಆಗುತ್ತೆ. ನೀವು ನೋಡಿ ವೇಟ್ ಹಾಕಿದ್ಮೇಲೆ ಡಿಪೆಂಡ್ ಮಾಡಿ. ನಾವು 9 ಕಿಲೋ ಅಂತ ಹೇಳಿದರೆ ಕಡಿಮೆ ಅಂದರೂ ಒಂದು 10 ಕ್ಲಾಸ್ ಆಗ್ಬೋದು. ಜೀನ್ಸ್ ಇದ್ದರೆ ವೇಟ್ ಜೀನ್ಸ್ ಬಂದೇ ಬರುತ್ತೆ, ಸ್ವಲ್ಪ ನೋಡ್ಬಿಟ್ಟು ಹಾಕಿ. 10 to 12 ಕ್ಲಾತ್ಸ್ ಆಗ್ಬೋದು. 6.5 kg 7 to 8 ಕ್ಲಾಸ್ ಆಗ್ಬೋದು. ಹೌದು ವೀಕ್ಷಕರೇ, 7 to 8 ಕ್ಲಾಸ್ ಆಗಬಹುದು. ಬ್ಲ್ಯಾಂಕೆಟ್ಸ್ ಇದ್ದರೆ ನೀವು 1 ಇಂದ 2 ಬ್ಲ್ಯಾಂಕೆಟ್, ದೊಡ್ಡ ಬ್ಲ್ಯಾಂಕೆಟ್ ಇದ್ದರೆ 1 ಬ್ಲ್ಯಾಂಕೆಟ್ ಹಾಕಿ. ಬೆಡ್ಶೀಟ್ ಥರ ಇದ್ದರೆ 2 ಇಂದ 3 ಹಾಕಿ. ಟೋಟಲ್ ಇದೆ ಇದು. ಹೌದು, ಬ್ಯಾಚುಲರ್ಸ್ ನಂಗೆ ಗೊತ್ತು. ಬ್ಯಾಚುಲರ್ಸ್ ಅಂತೂ ನಾನು ಬ್ಯಾಚುಲರ್ಸ್ ಇರುವಾಗ ನನಗೂ ಯೂಸ್ ಇಂಥದ್ದಾಗಿದ್ದು. ತುಂಬ ಕಷ್ಟ ಆಗ್ತಿತ್ತು. ಹೋಗಿ ಲಾಂಡ್ರಿಗೆ ಕೊಡಿ, ಅದು ಕೊಡಿ. ಇಲ್ಲ ತುಂಬ ಬ್ಯಾಚುಲರ್ಸ್ ಅಂತೂ ತುಂಬ ಸಿಂಪಲ್ಲು ಮತ್ತು ಓಲ್ಡು ಸೀನಿಯರ್ಸ್ ಇದ್ದಾರೆ. ಕರೆಂಟ್ ಮಿಷಿನ್ ಅದು ಓಡ್ಸೋಕ್ಕಾಗಲ್ಲ, ಕರೆಂಟ್ ಹೊಡೆಯುತ್ತೆ ಅದೆಲ್ಲ. ಇದರ ಕರೆಂಟ್ ಹೊಡೆಯೋದು ಏನೂ ಇಲ್ಲ. ಸೀನಿಯರ್ಸ್ಗೂ ತುಂಬ ಯೂಸ್ ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಮ ಪೇರೆಂಟ್ಸ್ಗೆ ಗಿಫ್ಟ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಗುಡ್ ಕ್ವಾಲಿಟಿ ಪ್ರಾಡಕ್ಟು ವಿತ್ ಒಳ್ಳೆ ಆಫರ್ ಇದೆ. 100% ಈ ಪ್ರಾಡಕ್ಟ್ನ ನಿಮ್ಮ ಪೇರೆಂಟ್ಸ್ ಇದ್ದಾರಲ್ಲ, ನಿಮ್ಮ ಅಜ್ಜಿ ತಾತ ಇದ್ದಾರಲ್ಲ, ಅವ್ರಿಗೆ ಗಿಫ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ರಾಡಕ್ಟು. ಇದು ಅನ್ಬಾಕ್ಸ್ ಆಯಿತು. ಬನ್ನಿ ಸರ್ ಇವಾಗ ಡೆಮೋಗೆ ಬರೋಣ. ಸೇಮ್ ಅನ್ಬಾಕ್ಸಿಂಗ್ 6.5 kg ಸೇಮ್ ಅನ್ಬಾಕ್ಸ್ ಇರುತ್ತೆ. ಅದಕ್ಕೂ ಸೇಮ್, ಅದು 6 ಲೇಯರ್ಸು, ಇದು 6 ಲೇಯರ್ಸು. ಆದರೆ ಅದರಲ್ಲಿ ಬಂದುಬಿಟ್ಟು ನಿಮಗೆ ಮೋಟ್ರು 200 ವಾಟ್ಸಿಂದ ಮೋಟ್ರ್ ಇರುತ್ತೆ. ಇದರಲ್ಲಿ 350 ವಾಟ್ಸ್ ಮೋಟ್ರ್ ಇದೆ. ಅದು ಹೇಳ್ತೀನಿ ಏನಂತ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಪಾರ್ಟ್ ಬಂದಾಗ ಮುಬಾರಕ್ಕು ನಾನು ಬಂದುಬಿಟ್ಟು ಫ್ಯಾಕ್ಟ್ರಿ ವಿಸಿಟಲ್ಲಿ ನಿಮಗೆ ತೋರಿಸ್ತೀವಿ. ಅವಾಗ ನೋಡಿ, ಅದು ನಿಮಗೆ ಅವಾಗೇ ಪರ್ಫೆಕ್ಟ್ ಮೋಟ್ರ್ ಕೆಪಾಸಿಟಿ ಏನಂತ ಗೊತ್ತಾಗುತ್ತೆ. ಓಕೆ ಸರ್, ಬನ್ನಿ ಸರ್ ಡೆಮೋಗೆ ಬರೋಣ. ನಾನು ಇದು ಓವರ್ ಹೆಡ್ ಟ್ಯಾಂಕ್ ಯಾಕೆ ತೋರಿಸ್ತೀನಿ ಅಂತಂದರೆ, ಓವರ್ ಹೆಡ್ ಟ್ಯಾಂಕಿಂದನೂ ಯೂಸ್ ಮಾಡಬಹುದು. ನೋಡಿ, ಓವರ್ ಹೆಡ್ ಟ್ಯಾಂಕಿಂದ ಯೂಸ್ ಆಗ್ತಿದೆ, ನೀರು ಬರ್ತಿದೆ. ಇದು ಓವರ್ ಹೆಡ್ ಟ್ಯಾಂಕು. ನೆಕ್ಸ್ಟ್ ನೀವು ಎಕ್ಸ್ಟ್ರಾ ಪೋರು ಮಾಡ್ಕೊಬೋದು. ನೋಡಿ ವಾಟರ್ ಲೆವೆಲು. ನೆಕ್ಸ್ಟ್ ಪೋರ್ ಮಾಡ್ಕೊಳ್ಳಿ ಹೆಂಗೆ ಬೇಕಾದ್ರೂ. ನಾನು ಯಾಕಿದು ಎರಡು ತೋರಿಸಿದೆ ಅಂದರೆ, ನೀವು ಬೇಕಾದ್ರೆ ನಲ್ಲಿಯಲ್ಲೂ ಹಾಕೊಬೋದು, ಇಲ್ಲ ಅಂತ ಹೇಳಿದ್ರು. ಹೌದು ವೀಕ್ಷಕರೇ, ಇದು ಸೆನ್ಸರು, ಡೋರ್ ಕಟ್ ಆಫ್ ಸ್ವಿಚ್ಚು, ಆಟೋಮೆಟಿಕ್ ಏನಿಲ್ಲ. ಇದು ಮ್ಯಾನ್ಯಲ್ ಯೂಸು ತುಂಬ್ತಾ ಇದೆ. ವಾಟರ್ ಲೆವೆಲ್ 1 ಗಂಟೆ ಬರುತ್ತೆ. ಇವಾಗ ನಾನು ಜಸ್ಟ್ ತುಂಬ ಬಟ್ಟೆ ಹಾಕಲ್ಲ, ಅದಕ್ಕೋಸ್ಕರ ವಾಟರ್ ಲೆವೆಲ್ ಸ್ಟಾಪ್ ಮಾಡಿದ್ದೀನಿ. ವಾಟರ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ಟಾಪ್ ಆಗಿದ ತಕ್ಷಣ ನೋಡಿ ಸ್ಟಾಪ್ ಆಯಿತು. ಡಿಟರ್ಜೆಂಟ್ ಇಸ್ ವೆರಿ ಇಂಪಾರ್ಟೆಂಟು. ಡಿಟರ್ಜೆಂಟ್ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಡಿಟರ್ಜೆಂಟ್ ಬೇಕೇ ಬೇಕು ಬಟ್ಟೆ ಒಗೆದ. ನೀವು ತುಂಬ ಆ್ಯಡ್ ನೋಡಿದ್ದೀರಾ, ಡಿಟರ್ಜೆಂಟು ವಾಷಿಂಗ್ ಮಿಷಿನ್ ಕಂಪ್ನಿ ಯಾವತ್ತೂ ವಾಷಿಂಗ್ ಮಿಷಿನ್ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟ್ ನಾನು ಯಾವುದೋ ಒಂದು ಆ್ಯಡ್ ನೋಡಿದೆ, ಕಂಪ್ನಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಂದ್ಸತಿ ನಾನು ಹೇಳಿದ ಮೇಲೆ ದಯವಿಟ್ಟು ಅದು ಆ್ಯಡ್ ನೋಡಿ. ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿದೆ, ಡಿಟರ್ಜೆಂಟ್ ಚೆನ್ನಾಗಿಲ್ಲ ಅಂತ ಬಿಟ್ಟು ನಾನು ನಿಮ್ಗೆ ಒಂದು ರೆಕಮೆಂಡ್ ಮಾಡ್ತೀನಿ. ನಾನು ಇವಾಗ ಕ್ಲೀನ್ ಮಾಡೋದು ವಿತೌಟ್ ಡಿಟರ್ಜೆಂಟ್. ಹೌದು ವೀಕ್ಷಕರೇ, ವಾಷಿಂಗ್ ಮಿಷಿನ್ ಚೆನ್ನಾಗಿರ್ಬೇಕಷ್ಟೇ ನಾನು ಹೇಳೋದು. ಯಾಕೆ ಹೇಳ್ತೀನಿ ಅಂತಂದರೆ, ಡಿಟರ್ಜೆಂಟ್ ಪಾರ್ಟ್ಸ್ ಡಿಫ್ರೆಂಟ್ ಇರುತ್ತೆ. ನಾನು ಇವಾಗ ನಿಮ್ಗೆ ಏನು ಆಗ್ತಿರೋದು ಇವಾಗ ಜಸ್ಟ್ ತೋರಿಸ್ತೀನಿ ನಿಮಗೆ. ಒಂದು ಇದು ವೈಟ್ ಶರ್ಟು, ಇದರಲ್ಲಿ ಒಂದು ಬ್ಲ್ಯಾಕ್ ಹೆಡ್ ಕಾಣಿಸ್ತಿದೆ ನೋಡಿ ಸರ್, ನಿಮ್ಮ ಕಸ್ಟಮರ್ಗೆ ತೋರಿಸಿ. ಓಕೆನಾ, ಸರಿನಾ? ಇದು ಶರ್ಟ್ ಇವಾಗ ಹಾಕ್ತಾಯಿದ್ದೀನಿ. ಈ ಶರ್ಟ್ ಕ್ಲೀನ್ ಆಗಬೇಕು ಇವಾಗ ವಿತೌಟ್ ಡಿಟರ್ಜೆಂಟ್. ಹೌದು, ವಿತೌಟ್ ಡಿಟರ್ಜೆಂಟ್. ಅದಕ್ಕೋಸ್ಕರ ಒಂದು 2 ಪ್ಯಾಂಟು, ಒಂದು ಶರ್ಟು, ಟಿ ಶರ್ಟು ಹಾಕ್ತಿದೆ. ಪ್ರೆಸೆಂಟ್ ಏನಾಯ್ತು ಅದು ಹಾಕ್ತಾಯಿದ್ದೀನಿ. ಆಗ್ಬಿಟ್ಟು ಡಿಟರ್ಜೆಂಟ್ ಹಾಕಿಲ್ಲ ವೀಕ್ಷಕರೇ, ಆನ್ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ಆನ್ ಮಾಡೋಕ್ಕೆ ಬಂದಿದ್ದೀನಿ. 15ಗೆ ಬೇಡ ಅಂತ ಬಿಟ್ಟು ಒಂದು 5 ಇಕ್ತೀನಿ. ಮೊದಲು 5 ಇಕ್ತೀನಿ. ಬನ್ನಿ ಸರ್, ರೋಲ್ ಆಗ್ತಿದೆ ನೋಡಿ. ಫಸ್ಟ್ ನೀರು ನೋಡಿದ್ರಿ ನೀವು ಹೇಗಿದೆ ಅಂತ ಬಿಟ್ಟು. ಇವಾಗ ನೀರು ನೆಕ್ಸ್ಟ್ ಕೊಳೆನೂ ನೋಡಿ ಅದ್ರದ್ದು ಹೇಗೆ ಕೊಳೆ ಆಗುತ್ತೆ ಅಂತ ಬಿಟ್ಟು. ನೋಡಿ ಕೊಳೆ ಆಗ್ಲಿಕ್ಕೆ ಕ್ಲೀನ್ ಇದೆ. ಬೇಸ್ಮೆಂಟ್ ಯಾವತ್ತು ಮಿಷಿನ್ ಅಲ್ಲಾಡ್ತಾ ಇರುತ್ತೆ, ಒಂದು ಟೇಬಲ್ ಮೇಲೆ ಇಕ್ಕ ಮುಂಚೆ ಯೋಚನೆ ಮಾಡಿ ಬೇಸ್ ಕೆಳಗಡೆ ಇಕ್ಕಿ. ನೋಡಿ ಲಾಸ್ಟಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡ್ ಬೇಡ ನಿಮಗೆ, ಟೈರ್ ಬೇಡ, ವೀಲ್ ಬೇಡ. ನೀವು ಎತ್ತಿ ಹಿಂಗೆ ಕೆಳಗಡೆಗೆ ಒಂದು ಸತಿ ಇಕ್ಬಿಟ್ರೆ 100% ನಿಮಗೆ ವೀಲ್ ಸ್ಟ್ಯಾಂಡ್ ಬೇಡ, ವೀಲ್ ಬೇಡ ಸರ್. ಕಂಪ್ಲೀಟ್ ಒಂದು ಯೂನಿಕ್ ಪ್ರಾಡಕ್ಟು, ಬೆಸ್ಟ್ ಪ್ರೈಸಲ್ಲಿ ಮತ್ತು ಅಫೋರ್ಡಬಲ್ ಪ್ರೈಸು, ಅಲಾಂಗ್ ವಿತ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಏಮ್ ಸ್ಕೋರ್ ಅಂದರೆ ಕಾಂಪ್ರಮೈಸೇ ಇಲ್ಲ. ಓಕೆ ವೀಕ್ಷಕರೇ, ಆಲ್ಮೋಸ್ಟ್ 5 ಮಿನಿಟ್ ಆಗಿದೆ ನೋಡಿ. ಒಂದ್ಸತಿ 5 ಮಿನಿಟ್ ಆಯಿತು, ವಾಷಿಂಗ್ ಮಿಷಿನ್ ಇದ್ದು. ಈಗ ಬಟ್ಟೆ ತೆಗಿಬೇಕಿರೋದು, ಬಟ್ಟೆ ಟೈಮು ಬರೀ 5 ನಿಮಿಷ ನಾನು ತೊಳೆದಿರೋದು. 5 ನಿಮಿಷನೇ ವಿತೌಟ್ ಡಿಟರ್ಜೆಂಟ್. ಹೌದು ವೀಕ್ಷಕರೇ, ವಿತೌಟ್ ಡಿಟರ್ಜೆಂಟ್ 5 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸ್ವಲ್ಪ ಇದೆ. ಯಾಕೆ ಸ್ವಲ್ಪ ಇದೆ ಅಂತಂದರೆ, ನಾನು ಬರೀ 5 ಮಿನಿಟ್ಸ್ ಹಾಕಿರೋದು. ಅದಕ್ಕೆ ನಾನು ಹೇಳ್ತೀನಿ 15 ಮಿನಿಟ್ಸ್ ಮಾಡಿಬಿಟ್ರೆ ನೀವು ಟೋಟಲ್ ಕ್ಲೀನ್ ವಿತ್ ಡಿಟರ್ಜೆಂಟ್ ಆಗಿಬಿಟ್ರೆ ನೀವು ಇನ್ನೂ ಕ್ಲೀನ್ ಆಗಿಬಿಡುತ್ತೆ. ಸೊ ಯಾಕೆ ತೋರಿಸಿ ಅಂತಂದರೆ, ಟೋಟಲ್ ಫೈನಲಿ ಇದು ಏನಕ್ಕೆ ನಾನು ರೆಕಮೆಂಡ್ ಮಾಡಿದರೆ, ವಾಷಿಂಗ್ ಮಿಷಿನ್ ಇಸ್ ಎ ವೆರಿ ಗುಡ್ ಕ್ವಾಲಿಟಿ. ಯಾವತ್ತು ವಾಷಿಂಗ್ ಮಿಷಿನ್ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ 100% ಕ್ವಾಲಿಟಿಯಲ್ಲಿ ಏಮ್ಸ್ಕೊಂಡಂತೆ ಕಾಂಪ್ರಮೈಸ್ ಇಲ್ಲ. ಸೊ ಇವಾಗಿನ ಪ್ರಾಡಕ್ಟ್ ಸೂಪರ್ ಆಗಿದೆ. ನಿಮ್ಮ ಕೇರಿಗೆ ನಮಗೆ ನೀಡ್ಸ್ ಆಫ್ ನಿಮ್ಮ ನೀಡ್ಸ್ ಏನಿದೆ, ನೀಡ್ಸ್ ಆಫ್ ಪಬ್ಲಿಕ್ ಕಡೆಯಿಂದ ನಾವು ಫುಲ್ಫಿಲ್ ಮಾಡೋಕ್ಕೆ ತುಂಬ ವೇಸ್ಟ್ ಮಾಡ್ತೀವಿ. ಸೊ ಫೈನಲ್ ಇದಾಯಿತು. ಇದಾಗಿದ್ದ ತಕ್ಷಣ ನಾನು ಏನು ಹೇಳ್ತೀನಿ ಅಂತ ಹೇಳಿದೆ, ಬನ್ನಿ ಸರ್ ಇದು ಬಟ್ಟೆ ಇವಾಗ ಜಸ್ಟ್ ನಾನು ಯಾಕೆ ತೋರಿಸ್ತೀನಿ ಅಂತ ಹೇಳಿದೆ. ಬನ್ನಿ ಸರ್ 5 ಮಿನಿಟ್ಸ್ ಆಗಿದೆ. ಇದು ನೀರು ತೋರಿಸಿ, ಕೊಳೆ ಆಗಿರೋದು ವೀಕ್ಷಕರೇ, ಕೊಳೆ ನೀರು ತೋರಿಸಿ ನೋಡಿ ಎಷ್ಟು ಕೊಳೆ ಇದೆ ಅದು ಅಂತ ಬಿಟ್ಟು. ವಿತೌಟ್ ಡಿಟರ್ಜೆಂಟ್ ಇಷ್ಟು ಕೊಳೆ ಇದೆ. ಬಟ್ಟೆನಲ್ಲಿ ಏನು ಕೊಳೆ ಇತ್ತು, ಯೂಸ್ ಬಟ್ಟೆ ಮಾಡಿರೋದು ಕೊಳೆನ ಅದು ತೋರಿಸ್ತಾ ಇದ್ದೀನಿ. 5 ಮಿನಿಟ್ಸ್ ಗಲೀಜಿದು. ಕೆಳಗಡೆ ಬಿಟ್ಟರೆ ನೀರು ಹೋಗುತ್ತೆ. ತುಂಬ ಈಸಿ ಮೆಥಡ್, ತುಂಬ ಈಸಿ ಸರ್. ಇದರಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ. ನಾನು ಹೇಳ್ದಂಗೆ ತುಂಬ ಈಸಿಯಾಗಿ ಆಗುತ್ತೆ. ನಿಮ್ಮ ವೀಕ್ಷಕರು 100% ತುಂಬ ಇಷ್ಟ ಆಗುತ್ತೆ. ತುಂಬ ಜನ ಯೂಸ್ ಮಾಡಿದ್ದಾರೆ.
ಇವಾಗ ನಾನು ಇದೇನಿಗೆ ಹೇಳ್ತೀನಿ ಅಪ್ಗ್ರೇಡು ಕಡಿಮೆ ಬೆಲೆಯಲ್ಲಿ ಕೈಗೆಟ್ಟು ಬರೋದಲ್ಲಿ ನಿಮಗೆ ಒಂದು 6.5 kg ಅಪ್ಗ್ರೇಡ್ ಪ್ರಾಡಕ್ಟು, ಒಂದು 9 kg ಅಪ್ಗ್ರೇಡ್ ಪ್ರಾಡಕ್ಟು, ತುಂಬ ಕ್ವಾಲಿಟಿಲಿ ಇಂಟೀರಿಯರ್ ಡಿಸೈನ್ ಚೇಂಜು ಎಲ್ಲದಕ್ಕೂ ಆಗಿಬಿಟ್ಟು ಎವರ್ಗಿನ ಕಡೆಯಿಂದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಪ್ರಥಮ ಬಾರಿಗೆ. ಮತ್ತು ಮ್ಯಾನುಫ್ಯಾಕ್ಚರ್ ಆಗೋದು ನಮ್ಮದು ಪೀಣಾನಲ್ಲೇ, ತುಂಬ ದೂರ ಏನಿಲ್ಲ ಮ್ಯಾನುಫ್ಯಾಕ್ಚರ್ ಯೂನಿಟು. ಬನ್ನಿ ತೋರಿಸ್ತೀನಿ ನಾನು ಮ್ಯಾನುಫ್ಯಾಕ್ಚರ್ ಯೂನಿಟು ನೋಡಿ ನೀವು ಹೇಗಿದೆ ಅಂತ ಬಿಟ್ಟು. ಹೌದು ವೀಕ್ಷಕರೇ, ಬರ್ಬೋದು ವೀಕ್ಷಕರು ಬಂದುಬಿಟ್ಟು ನೋಡಬಹುದು. ಇದಕ್ಕೆಲ್ಲ ಏನಾಯ್ತಾ ಟೋಟಲ್ ಪ್ರಾಡಕ್ಟ್ ಇದಿದೆ. ದಯವಿಟ್ಟು ಬನ್ನಿ ನೋಡಿ, ನಮ್ಮ ಪ್ರಾಡಕ್ಟ್ನ ಫೀಲ್ ಮಾಡಿ, ಕ್ವಾಲಿಟಿ ನೋಡಿ, ಅಫೋರ್ಡಬಲ್ ಕ್ವಾಲಿಟಿ ಆಗಿದ್ಮೇಲೆ ಪರ್ಚೇಸ್ ಮಾಡ್ಕೊಂಡ್ರೆ. ನಾನು ಹೇಳೋದು ಲಾಸ್ಟ್ ಅಂದರೆ ಡೆಮೋ ನೋಡಿಬಿಟ್ಟು ತೊಗೊಂಡ್ರೆ ಇನ್ನೂ ಖುಷಿ ನನಗೆ. ಹೌದು ವೀಕ್ಷಕರೇ, ಇದು ಆಗಿದ್ಮೇಲೆ ನಾನು ಏನು ಹೇಳ್ತೀನಿ, ಮಿಷಿನಲ್ಲಿ ಎಲ್ಲಾದರೂ ನೀರು ಬೀಳಲಿ, ಕರೆಂಟ್ ಹೊಡೆಯಲ್ಲ, ಏನೂ ಆಗಲ್ಲ, ಅರ್ಥಿಂಗ್ ಏನು ಪ್ರಾಬ್ಲಮ್ ಇರಲ್ಲ ಎಲ್ಲ. ಯಾಕಂದರೆ ಫೈಬರ್ ಪಾಲಿಪೆಪ್ಟೈಡ್ ಮೆಟಲೆಲ್ಲ ಯೂಸ್ ಮಾಡಿರೋದು ನಾವು, ತುಂಬ ಕ್ವಾಲಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಫಿಟ್ನೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ನೀರು ಸ್ವಲ್ಪ ತೆಗೆದಿದ್ರೆ ಸ್ವಲ್ಪ ಐತೆ, ಯಾಕೆ ಸ್ವಲ್ಪ ಬಿಟ್ಟಿರೋದೆ, ಅದೇ ನೀರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಡಿಟರ್ಜೆಂಟ್ ಹಾಕಿದ್ದೀರ ಆಗಿಲ್ಲ, ವೇಸ್ಟ್ ಆಗೈತೆ ನೀರು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀರು ಟ್ಯಾಪ್ ಆಫ್ ಮಾಡ್ಕೊಳ್ಳಿ. ನೋಡಿ ನೀರು ಹಾಕಿ, ಇವಾಗ ನೀರು ಹಾಕೊಂಡ್ರ ಓಕೆನಾ. ಹಂಗೆ ಬೇಕಾದ್ರೆ ಹಾಕೊಳ್ಳಿ. ಹಾಕೊಂಬಿಟ್ಟು ನೀವು ಶೂಸು, ಇದು ಯಾಕೆ ತೋರಿಸಿದೆ ಅಂದರೆ ಶೂಸು. ಹೌದು ವೀಕ್ಷಕರೇ, ಶೂಸು ನಮ್ಮನೆಗೂ ಮಕ್ಕಳು ಇದ್ದಾರೆ, ಪಾಪುಗಳಿದ್ದಾರೆ, ಅವ್ರಿಗೆ ಕ್ಯಾನ್ವಾಸ್ ಶೂಸು ಮತ್ತು ಈ ಶೂಸು ಆ ಶೂಸು ನೋಡಿ ಎಲ್ಲ ಶೂಸು ಆಲ್ಮೋಸ್ಟ್ ಶೂಸಸ್ಸು. ಇದು ವಾಶ್ ಮಾಡೋಕ್ಕೋಸ್ಕರ ನೋಡಿ, ಒಂದ್ಸತಿ ನೋಡಿ ಸರ್ ವೀಕ್ಷಕರು ತೋರಿಸಿ ನಿಮಗೆ ಕೊಳೆ ಇರೋದು. ನೋಡಿ ನೋಡಿ ಮ್ಯಾಟ್ ಕೊಡಿ ಸರ್, ಮ್ಯಾಟು ನೀವು ಬೇಕಾದ್ರೆ ಏನು ಬೇಕಾದ್ರೂ ಕಿಚನ್ ಐಟಮ್ಸು. ಮತ್ತು ಹೌದು, ನನಗೆ ತುಂಬ ಕಸ್ಟಮರ್ ಕೇಳಿದ್ದಾರೆ ಅಂಡರ್ ಗಾರ್ಮೆಂಟ್ಸ್ನ ಕ್ಲೀನ್ ಮಾಡ್ಬೋದು ಅಂತ. 100% ಅಂಡರ್ ಗಾರ್ಮೆಂಟ್ಸ್ಗಂತೂ ತುಂಬ ಚೆನ್ನಾಗಿದೆ, 100% ಕ್ಲೀನ್ ಮಾಡ್ಬೋದು ಇದಕ್ಕೆ. ಹೌದು ಸರ್. ನೋಡಿ ಇವಾಗ ಆಯಿತು. ಇವಾಗ ನೆಕ್ಸ್ಟ್ ಇವಾಗ ನಾನು ಒಂದು 5 ಮಿನಿಟ್ಗೆ ವಾಷಿಂಗ್ ಇಟ್ಟಿದ್ದೀನಿ. ನೋಡಿ ಸೇಮ್ ಟೈಮರು ಆನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ ಸರ್, ವಾಶ್ ಆಗ್ತಿರೋದು ಒಂದು ರೊಟೇಟ್ ನೋಡಿ. ಇದು ಕ್ಲಾಕ್ ವೈಸ್ 30 ಸೆಕೆಂಡ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ 30 ಸೆಕೆಂಡ್. ನೀರು ಹಾಕಿದ್ದೀವಿ, ಅದಕ್ಕೋಸ್ಕರ ಟೋಟಲಾಗಿ ಅದು ಹೆಂಗೆ ಕ್ಲೀನ್ ಆಗಬೇಕು ನೋಡಿದೆ. 5 ಮಿನಿಟ್ಸ್ ಆದಮೇಲೆ ನೋಡಿ ಅದು ಎಷ್ಟು ಕ್ಲೀನ್ ಆಗಿದೆ. ಇದು ಕ್ಲಾಕ್ ವೈಸ್ ಆಗಿ 10 ಮಿನಿಟ್ಸ್ ನಿಂತ್ಕೊಂಡಿದೆ, ಆ್ಯಂಟಿ ಕ್ಲಾಕ್ ವೈಸ್ ಆದರೆ 30 ಸೆಕೆಂಡ್ ಆದಮೇಲೆ ಅದು ಸ್ಟಾಪ್ ಆಗುತ್ತೆ. ಇದೇ ಪ್ರೊಸೆಸ್ ನಡೀತಾ ಇರುತ್ತೆ, ನೀವು ಎಷ್ಟು ಟೈಮ್ ಇರ್ತೀರ ಅಷ್ಟು ಟೈಮಿಗೆ. ನೋಡಿದರೆ ನೀವೆಲ್ಲ ಇವಾಗ ಲಾಸ್ಟ್ ಸ್ಟಾಪಿಗೆ ಬಂದಿದೆ, ಬನ್ನಿ ತೋರಿಸ್ತೀನಿ ಕ್ಲೀನ್ ಹೇಗಾಗಿದೆ ಅಂತ ಬಿಟ್ಟು. ನೋಡಿ ಆಗಲೇ ನೀವು ನೋಡಿದ್ರಿ ಕೊಳೆ ನೋಡಿ ಸರ್, ಕೊಳೆ ನೀರು ನೋಡಿ. ಲಾಸ್ಟಿಗೆ ನೋಡಿ ನಾನು ಏನು ಹೇಳ್ತೀನಿ ಅಂದರೆ ಇದು 5 ಮಿನಿಟ್ಸಿಂದು ನೀವು 15 ಮಿನಿಟ್ಸ್ ಹಾಕಿದರೆ ಇದು ಕೊಳೆ ಹೋಗುತ್ತೆ. ಆಗಲೇ ವೈಟಿಗೆ ಬಂದಿದೆ, ಇನ್ನೂ ಕೊಳೆ ಹೋಗುತ್ತೆ, ರಬ್ ಆಗುತ್ತೆ. ಟೋಟಲಾಗಿ ಎಲ್ಲ ಇದೆ. ಫೈನಲ್ ಮ್ಯಾಟು ಮ್ಯಾಟ್ ಕ್ಲೀನ್. ಲಾಸ್ಟಿಗೆ ಇದೆಲ್ಲ ಇದೆ. ಕೊಳೆ ನೀರು ತೋರಿಸಿ ಸರ್, ವಿತೌಟ್ ಡಿಟರ್ಜೆಂಟ್. ಹೌದು ವೀಕ್ಷಕ, ವಿತೌಟ್ ಡಿಟರ್ಜೆಂಟ್ ಕ್ಲೀನ್ ಆಗಿರೋದು ಇದೊಂದು ಕ್ವಾಲಿಟಿ. ಲಾಸ್ಟಿಗೆ ಡ್ರೈನ್ ಮಾಡ್ಬೇಕಾದ್ರೆ ಇದು ತೆಗೆದ್ಬಿಟ್ಟು ಡ್ರೈನ್ ಮಾಡ್ಕೊಳ್ಳಿ. ರಿನ್ಸು ಮಾಡ್ಕೊಬಹುದು. ರಿನ್ಸ್ ಮಾಡ್ಕೊಳೋಕ್ಕಷ್ಟು ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನೆಕ್ಸ್ಟು ಎಲ್ಲ ಆದಮೇಲೆ ಬಟ್ಟೆ ಇಕ್ಕಿ ನೀರು ಹಾಕಿ ಕೆಳಗಡೆ ಇನ್ಲೆಟ್ ಬಿಡಿ, ವಾಶ್ ಮಾಡ್ತಾಯಿರಿ, ನೀರು ಹಾಕ್ತಾಯಿರಿ. ಮೇಲೆಯಿಂದ ನೀರು ಹೋಗ್ತಾ ಇರಲಿ, ವಾಶ್ ಆಗ್ತಾ ಇರಲಿ, ನೀರು ಹೋಗ್ತಾ ಇರಲಿ, ರಿನ್ಸ್ ಥರ ಆಗುತ್ತೆ. ಟೋಟಲಿ ಓವರ್ ಆಲ್ ರಿನ್ಸು ಸ್ಪಿನ್ಸು ಅದೇ ಕಾನ್ಸೆಪ್ಟಲ್ಲಿ ಆಗುತ್ತೆ. ಟೋಟಲಿ ಫೈನಲಿ ಎಲ್ಲ ಡೆಮೋ ಆಯಿತು, ಕರೆಂಟ್ ಹೊಡೆಲ್ಲ. ನಾನು ಲಾಸ್ಟಿಗೆ ಏನು ಹೇಳ್ತೀನಿ ಅಂತ, ಇದು ಬರೇ ಕೈಗೆಟ್ಟುವ ಬರೋದಲ್ಲಿ ನಾನು ಕೊಡ್ತಿರೋದು. ಇದರಲ್ಲಿ PCB ಮೋಟರ್ ಗಿಟರ್ ಏನೂ ಇಲ್ಲ, ಸಿಂಪಲಾಗಿ ಯೂಸ್ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೋಸ್ಕರ, ನಮ್ಮ ಕಸ್ಟಮರ್ಗೋಸ್ಕರ, ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ವೀಕ್ಷಕರಿಗೆ ಮಾತ್ರ ಇದು ಒಳ್ಳೆ ಒಂದು ಆಫರಲ್ಲಿ ಕೊಡ್ತೀನಿ. ಹೌದು, ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಇದಾಗಿದ ತಕ್ಷಣ ಬನ್ನಿ ಫ್ಯಾಕ್ಟ್ರಿ ವಿಸಿಟ್ಗೆ ಹೋಗೋಣ. ಫ್ಯಾಕ್ಟ್ರಿಲಿ ತುಂಬ ವೆರೈಟಿ, ನಾನು ನಮ್ಮ ಮುಬಾರಕ್ ನಮ್ಮ ಪಾರ್ಟ್ನರ್ ಎಲ್ಲ ನಿಮಗೆ ತೋರಿಸ್ತೀವಿ. ಕಾಪರ್ ವೆಂಡಿಂಗ್ ಹೇಗಿದೆ, ಅದ್ರ ಕ್ವಾಲಿಟಿ ಹೇಗಿದೆ, ಎಲ್ಲ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಓಕೆ ವೀಕ್ಷಕರೇ, ನಾನು ಇವಾಗ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ಗೆ ನಾನು ಕ್ವಾಲಿಟಿಯನ್ನು ತೋರಿಸ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಯಾರು ತೋರಿಸಲ್ಲ, ಯಾರು ಎಂಥದ್ದು ತೋರಿಸಲ್ಲ. ನೋಡಿ ವೀಕ್ಷಕರೇ, ನನ್ನ ಟೀಮ್ ಅವ್ರು ತೋರಿಸ್ತಾರೆ. ಕ್ವಾಲಿಟಿ ತೋರಿಸಿ, ನೋಡಿ ಕ್ವಾಲಿಟಿ ಇದು ನೋಡಿ ಕ್ವಾಲಿಟಿ ಇದು ನೋಡಿ, ಏನಾಗಿಲ್ಲ ನೋಡಿ. ಒಂದು ನಿಮಿಷ ನೋಡಿ, ಏನಾದ್ರು ಹೊಡೆದೋಗೈತೆ ಅಂತ ನೋಡಿ. ಕ್ವಾಲಿಟಿ ನಾನು ಏನು ಹೇಳ್ತೀನಿ ಅಂದರೆ, ಕ್ವಾಲಿಟಿ ಎಲ್ಲೂ ಬ್ರೇಕ್ ಆಗಿಲ್ಲ. ಒಂದ್ಸತಿ ನೀವು ವೀಕ್ಷಕರು ತೋರಿಸಿ, ಇವಾಗ ಹಾಕಿದ್ದೀವಿ ಬ್ರೇಕ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ ನೋಡಿ. ಫೈನಲಿ ಕ್ವಾಲಿಟಿ ಎಲ್ಲೂ ನೋಡಿ ಮಾರ್ಕ್ ಆಗಿದೆ, ಇಲ್ಲಿ ಮಾರ್ಕ್ ಆಗಿದೆ, ಬಟ್ ಹೊಡೆದೋಗಿಲ್ಲ. ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಇಲ್ಲ. ಅದಕ್ಕೋಸ್ಕರ ಸ್ಟ್ಯಾಂಡ್ ಆಗಿ ತೋರಿಸಿ, ಸ್ಟ್ಯಾಂಡ್ ಫೈನಲಿ ಎಸ್ ಅದು ನೋಡಿ ಇವಾಗ ಬಿದ್ದಿದ ತಕ್ಷಣ ಹೊಡೆದೋಗೈತೆ ಅಂತ ಕಡೆ ನೋಡಿ, ಎಲ್ಲೂ ಹೊಡೆದೋಗಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರು, ನಿಮ್ಮ ವೀಕ್ಷಕರು ತೋರಿಸಿ ನೋಡಿ. ಫೈನಲಿ ಕ್ವಾಲಿಟಿ ಮೇನ್ ಹತ್ತಿ ಚಳಿ ಒಲಿ ನೋಡಿ ವೀಕ್ಷಕರೇ, ಕ್ವಾಲಿಟಿ ಫೈನಲಿ ಕ್ವಾಲಿಟಿ ಮೇಲೆ ನನಗೆ ಭರವಸೆ. ಅದಕ್ಕೋಸ್ಕರ ಇದು ಯಾರು ತೋರಿಸಿದ ಬೇರೆ ಯಾರು ತೋರಿಸಲ್ಲ, ಮೆಟೀರಿಯಲ್ ಹಂಗಿದೆ. ಫೈನಲಿ ಕಾಪರ್ ನಾನು ಸ್ಟೋರ್ ಬಂದಿದ್ದೀನಿ. ಕಾಪರ್ ಅಲ್ಲಿ ನಾನು ಏನೇನು ಬೋರ್ಡಲ್ಲಿ ಸ್ಟೋರ್ ಮಾಡಿದ್ದೀನಿ. ನಂದು ಇದು ಪ್ಯೂರು
ನಾವು ಯೂಸ್ ಮಾಡೋದು ಕಾಪರ್ ವೆಂಡಿಂಗು, ಟೋಟಲಿ ಡಿಫ್ರೆಂಟ್ ಪ್ರಾಡಕ್ಟು. ನೋಡಿ ಇದರಲ್ಲಿ ನಾನು ಬ್ಲೇಡಲ್ಲಿ ಎರಿತಾ ಇದ್ದೀನಿ, ಅಲ್ಯೂಮಿನಿಯಂ ಕೋಟೆಡ್ ಇದ್ರೆ ಹೋಗುತ್ತೆ. ನೋಡಿ ಅದರ ಶೈನಿಂಗ್ ಬರ್ತಾ ಇದೆ. ಸೊ ಇಟ್ಸ್ ಅ ಪ್ಯೂರ್ ಕಾಪರ್. ಒಂದು ಬಂಡಲ್ ನೋಡಿ ಜಸ್ಟ್ ಕ್ವಾಲಿಟಿ ಇರೋದು ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಯಾರು ತೋರಿಸಲ್ಲ ನಿಮಗೆ ಕಾಪರು. ಇದು ನೋಡಿ ಹೇಳೋರು ಮಾರ್ಕೆಟಲ್ಲಿ ಕಾಪರ್ ಅಂತ ಹೇಳ್ಬಿಟ್ಟು ಅಲ್ಯೂಮಿನಿಯಂ ಕೊಡ್ತಾ ಇರ್ಬೋದು, ಅಲ್ಯೂಮಿನಿಯಂ ಹೇಳ್ಬಿಟ್ಟು ಕಾಪರ್ ಕೊಡ್ತಾ ಸೆಕೆಂಡ್ರಿ. ಬಟ್ ನನ್ನ ಹತ್ರ ಹೌದು ವೀಕ್ಷಕರ 100% ಪ್ಯೂರ್ ಕಾಪರು. ಅದು ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಅವರ ವೀಕ್ಷಕರೇ ಮಾಡ್ತಾ ತೋರಿಸ್ತಿರೋದು. ನೋಡಿ ವೀಕ್ಷಕರ, ನೋಡಿ ಸ್ಕ್ರಾಪ್ ಮಾಡಿ ನೋಡಿ, ಎಲ್ಲೋದ್ರು ನೋಡಿ, ಇಲ್ಲಿ ಹೋದ್ರೂ ಲಾಸ್ಟ್ ಮೆಟಲ್ ಏನಿದ್ರು ನಿಮ್ಗೆ 100% ಕಾಪರ್ ಕಾಣಿಸಿದೆ. ನಿಮ್ಗೆ ಕಾಪರ್ ಯಾವ ಥರ ಎಷ್ಟು ಗೇಜ್ ಬೇಕು, ಎಷ್ಟು ರೊಟೇಷನ್ ಬೇಕು ಅದೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸೋಣ ನಿಮಗೆ. ಒಂದು ಇದಕ್ಕೆ ಎಷ್ಟು ರೊಟೇಷನ್ಸ್ ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಇದರಲ್ಲಿ. ನೋಡಿ ಈಚ್ ಆ್ಯಂಡ್ ಎವ್ರಿ ಇದಕ್ಕೆ ಸಪ್ರೇಟ್ ಇದಿರುತ್ತೆ. ಎಲ್ಲದಕ್ಕೂ ಸಪ್ರೇಟ್ ರೊಟೇಷನ್ಸ್ ಇರುತ್ತೆ. ಎಲ್ಲ ಸಪ್ರೇಟ್ ರೊಟೇಷನ್ಸ್ ಎಷ್ಟೆಷ್ಟು ಬೇಕು ಅಷ್ಟು ಗೇಜ್ ಫಿಕ್ಸ್ ಮಾಡಿಬಿಟ್ಟು ತೊಗೊಳ್ತಾರೆ. ನೆಕ್ಸ್ಟ್ ಅದಾದಮೇಲೆ ಅಸೆಂಬಲ್ ಇದರಲ್ಲಿ ಯಾವ ಥರ ಆಗುತ್ತೆ ಮೋಟ್ರಲ್ಲಿ ನಿಮಗೆ ಕಾಯಿಲಲ್ಲಿ ಇಲ್ಲಿ ಈ ಥರ ಇದು ನೋಡಿ, ಕಾಯಿಲ್ ನೋಡಿ ನಿಮಗೆ 30 mm ಕಾಯಿಲ್ ಇರುತ್ತೆ. ಇದು ಕಾಯಿಲಲ್ಲಿ ನಿಮಗೆ ಈ ಥರ ಸಪ್ರೇಷನ್ ಪ್ಲೇಟ್ಸ್ ಕೊಟ್ಟಿರ್ತಾರೆ, ಒಂದಕ್ಕೊಂದು ಟಚ್ ಆಗಿ ನಿಮಗೆ ಶಾರ್ಟ್ ಆಗಬಾರ್ದು ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಥರ ನಿಮಗೆ ಫಿಕ್ಸ್ ಆಗುತ್ತೆ. ಇದು ನೋಡಿ ಇಲ್ಲಿ ನಿಮಗೆ ಫಿಕ್ಸ್ ಮಾಡ್ತಾ ಇದ್ದಾರೆ, ಯಾವ ಥರ ಫಿಕ್ಸ್ ಮಾಡಬೇಕು, ಯಾವ ಥರ ಕಂಪ್ಲೀಟಾಗಿ ಫಿಕ್ಸ್ ಆಗುತ್ತೆ ಅಂತ. ಇದಾದಮೇಲೆ ನಿಮಗೆ ನೆಕ್ಸ್ಟು ಅದಾದಮೇಲೆ ಯಾವ ಥರ ಇದು ಕಂಪ್ಲೀಟಾಗಿ ಫಿಕ್ಸ್ ಆಗುತ್ತೆ, ಈ ಪೋರ್ಷನ್ಗೆ ಹೋಗುತ್ತೆ. ಅಲ್ಲಿಂದ ಇದು ಅಸೆಂಬಲ್ ಆದಮೇಲೆ ಇದಾಗಿ ಕಂಪ್ಲೀಟಾಗಿ ಟ್ಯಾಗಿಂಗ್ ಆಗುತ್ತೆ. ಸಪ್ರೇಟಾಗಿ ಒಂದೇ ಕಡೆ ಫಿಕ್ಸ್ ಆಗಿರಬೇಕು, ಅದು ಏನು ಲೂಸ್ ಆಗಬಾರ್ದು ಅಂತ ಸಪ್ರೇಟಾಗಿ ಈ ಥರ ಟ್ಯಾಗಿಂಗ್ ಆಗುತ್ತೆ. ಮತ್ತು ಇದಕ್ಕೆ ಸ್ಲೀವ್ಸ್ ಹಾಕ್ತಾರೆ. ಈಗ ಫೈನಲ್ ಆಗಿ ಇದೆಲ್ಲ ಫಿಕ್ಸಿಂಗ್ ಆಗಿ ಇಲ್ಲಿ ಬಂದಿದೆ. ಇದಕ್ಕೆ ಕಂಪ್ಲೀಟಾಗಿ ನಿಮಗೆ ಶಲಾಕೆಲ್ಲ ಹಾಕಿ ರೆಡಿ ಆಗಿದೆ. ಈಗ ಇಲ್ಲಿ ಅಸೆಂಬಲ್ ಆಗ್ತದೆ, ಮೋಟ್ರ್ ಕಂಪ್ಲೀಟಾಗಿ ಅಸೆಂಬಲ್ ಆಗಿ ಚೆಕ್ ಆಗ್ತಾ ಇದೆ. ಈಗ ನಾವು ಚೆಕ್ ಮಾಡ್ತಾ ಇರೋದು ಯಾವ ಥರ ಚೆಕ್ ಮಾಡ್ತಾರೆ, ಒಂದು ಕಂಪ್ಲೀಟ್ ಮೋಟ್ರ್ ಫಿಕ್ಸ್ ಆದಮೇಲೆ ಯಾವ ಥರ ಚೆಕ್ ಮಾಡ್ತಾರೆ ಅಂತ. ಈಗ ಒಂದು 6.5 kg ಮೋಟ್ರು ನಿಮಗೆ ರನ್ ಮಾಡಿ ತೋರಿಸ್ತೀವಿ ನೋಡಿ. ಇದರಲ್ಲಿ ನಿಮಗೆ ಆ್ಯಮ್ಸ್ ಎಷ್ಟು ತೊಗೊಳ್ತಾ ಇದೆ, ಕರೆಂಟ್ ಎಷ್ಟು ಇರೋದೆ, ವ್ಯಾಟೇಜ್ ಎಷ್ಟಿದೆ ಅದೆಲ್ಲ ತೋರಿಸ್ತಾರೆ ನೋಡಿ. ಈಗ ನೋಡಿ ಇದು 6.5 kg ಇದು ಮೋಟ್ರ್ ಆನ್ ಮಾಡಿದ್ದಾರೆ. ಸೊ ನಿಮಗೆ ಅಲ್ಲಿ ನೋಡ್ಬೋದು ನೀವು 220 volts 208 ವ್ಯಾಟೇಜು 1 amps ಕರೆಂಟು. ಸೊ ಇಷ್ಟು ನಿಮಗೆ ಇದು ಇರುತ್ತೆ ನಿಮಗೆ. ಸೊ ಇದು 6.5 kg ಮಿಷಿನು. ನೆಕ್ಸ್ಟ್ ನಿಮಗೆ 9 kg ಮಿಷಿನ್ದು ತೋರಿಸ್ತೀನಿ ನೋಡಿ. ಈಗ 9 kg ಮಿಷಿನ್ದು ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ. 9 kg ಮಿಷಿನ್ದು ಮೋಟ್ರು ಈಗ ಇಲ್ಲಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ ಇವರು ಅಸೆಂಬಲ್ ಆದಮೇಲೆ. ಈಗ ಇದರಿಂದ ಯಾವ ಥರ ಕರೆಂಟು ನಿಮಗೆ ಯಾವ ಥರ ವ್ಯಾಟೇಜ್ ಎಲ್ಲ ತೋರಿಸುತ್ತೆ ಅದು ನಿಮ್ಗೆ ನೋಡ್ಬೋದು. ಈಗ ನೋಡಿ ಅಲ್ಲಿ ತೋರಿಸುತ್ತೆ ನಿಮಗೆ ಇದರಿಂದ ವ್ಯಾಟೇಜ್ ಎಷ್ಟಿದೆ ನೋಡಿ. 350 ವ್ಯಾಟೇಜು, 1.6 amps ಕರೆಂಟ್, 220 volts ವೋಲ್ಟೇಜಲ್ಲಿ. ಸೊ ನಿಮಗೆ ಇದೆಲ್ಲ ಎಲ್ಲ ಹೆವಿ ಗೇಜಿಂದ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು ನಿಮಗೆ ಎಲ್ಲ ಇದಿಲ್ಲ, ಎಲ್ಲ ಫುಲ್ 100% ಕಾಪರ್ ಬೆಂಡಿಂಗ್ ಇದೆಲ್ಲ. ನೋಡಿ ಕಾಪರ್ ಅಸೆಂಬ್ಲಿ ಇದು ನೋಡಿ ಹೇಗೆ ಅಸೆಂಬ್ಲಿ ಆಗುತ್ತೆ ನೋಡಿ, ಹೇ ಥರ ಕ್ವಾಲಿಟಿ ಇದೆ. ತೊ ಕಾಪರಲ್ಲಿ ಕಾಂಪ್ರಮೈಸೇ ಇಲ್ಲ. ತೊ ಹೌದು, ಮುಬಾರಕ್ ಅವ್ರು ಆಗಲೇ ನಿಮಗೆಲ್ಲ ತೋರಿಸಿದ್ದಾರೆ ಹೆಂಗೆ ಕಾಪರ್ ಅಸೆಂಬ್ಲಿ ಆಗುತ್ತೆ, ಮೋಟ್ರ್ ಹೆಂಗಿರುತ್ತೆ, ಏನು ವಾಟ್ಸು ಎಲ್ಲ ಅಂತ ಬಿಟ್ಟು ಅವ್ರು ನಿಮಗೆ ನಮ್ಮ ಟೆಕ್ನಿಷಿಯನ್ ಮುಬಾರಕ್ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅಸೆಂಬ್ಲಿ ಯೂನಿಟ್ ತೋರಿಸ್ತೀನಿ. ಅದು ಯೂನಿಟ್ 2 ಇದು ನಂದು ಯೂನಿಟ್ 3 ಕಾಪರ್ ಇದು. ಸೊ ಅದಕ್ಕೆ ಜಸ್ಟ್ ಹೊಡೆದೆ ಇದು ಫೈನ್ ಆಗುತ್ತೆ ನೋಡಿ ಹೇಗಿದೆ. ಹೌದು ವೀಕ್ಷಕರೇ, ನೀಡ್ಸ್ ಆಫ್ ಪಬ್ಲಿಕ್ ಚಾನೆಲ್ಗೆ ಮಾತ್ರ ಇವಾಗ ನಾನು ಹೆಂಗೆ ಅಸೆಂಬ್ಲಿ ಎಲ್ಲ ತೋರಿಸ್ತಿರೋದು. ಯಾಕಂದರೆ ವೀಕ್ಷಕರಿಗೆ ಗೊತ್ತಾಗಬೇಕು. ತುಂಬ ಜನ ಯಾರು ಇದ್ದಾರೆ ಅವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋರು ಮಾಡ್ತಾರೋ ಇಲ್ವೋ ಅಂತ ಕೇಳ್ತಾರೆ. ಅದಕ್ಕೆ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ಬನ್ನಿ ವೀಕ್ಷಕರೇ, ನಮ್ಮ ಟೀಮ್ ಅವರು ಇದ್ದಾರೆ, ಆಸ್ ಗೊತ್ತು ರೆಹಮಾನ್ ಅವ್ರು ನಿಮಗೆ. ಇದು ಬಂದ್ಬಿಟ್ಟು ಇನ್ಲೈಟ್ ಪೈಪು ಔಟ್ಲೈಟ್ ಪೈಪ್ ಇದು. ಸೊ ಫೈನಲಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಂಪೆಲರ್ ಇದೆ. ಇಂಪೆಲರ್ ಫುಲ್ ಫಿಟ್ಟಿಂಗು, ಬೆಲ್ಟು, ಮೋಟ್ರು ಮತ್ತು ಪುಲ್ಲಿ ಎಲ್ಲ ಇದೆ. ಮತ್ತು ಹೌದು, ನಾನು ಏನು ಇಷ್ಟ ಹೇಳಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 8 MFD ನಾನು ಯೂಸ್ ಮಾಡ್ತಿರೋದು. ಎಲ್ಲರೂ ಬಂದ್ಬಿಟ್ಟು 6 MFD ಅವ್ರಿಗೂ ಯೂಸ್ ಮಾಡ್ತಾರೆ. ನಾನು 8 ಅಪ್ಗ್ರೇಡ್ ಮಾಡ್ತಾನೆ. ಯಾಕಂದರೆ 9 kg ಅಂತ ಹೇಳಿದ್ರೆ ಕೆಪಾಸಿಟಿ ಹ್ಯೂಜ್ ಬೇಕೇ ಬೇಕು. ಸೊ ಅದು ಇದೆ. ನೆಕ್ಸ್ಟ್ ಟೈಮರ್ ಇದೆ. ಟೈಮರ್ ಅದು ಆಲ್ಮೋಸ್ಟ್ ಸೆಟ್ ಆಗುತ್ತೆ ನಿಮಗೆ. ಟೈಮರು ಫುಲ್ಲು ಟೈಮರ್ ಆಗಿ ಸೆಟ್ ಆಗಿದ್ಮೇಲೆ ಟೈಮರ್ ಐತೆ. ಸೊ ಫೈನಲಿ ಟೈಮರ್ ಸೆಟ್ ಆಗಿದೆ, ಅದೆಲ್ಲ ಆಗುತ್ತೆ. ನೆಕ್ಸ್ಟ್ ಇವಾಗ ಅಸೆಂಬ್ಲಿ ಮಾಡ್ತಾರೆ ನಮ್ಮ ಅವರು ನೋಡಿ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಹೌದು ಪಟ್ಟಿ ಅಡ್ಜಸ್ಟ್ ಪಟ್ಟಿ ಅಂತ ಇದ್ದಾರೆ. ನಮ್ಮ ಮೋಟ್ರಿಗೆಲ್ಲ ಅಸೆಂಬ್ಲಿ ಕುಟ್ಕೊಂಡು ಅದು ಬೆಲ್ಟ್ ಹಿಂಗೆ ಹಾಕಬೇಕಂತ 2 ಪಟ್ಟಿ ಇರುತ್ತೆ. ಅದಾಗ್ತದೆ ಮೆಟಲ್, ಹೈಲಿ ಮೆಟಲ್ ಇರುತ್ತೆ. ಮೆಟಲ್ ಇದು ಪ್ಲಾಸ್ಟಿಕ್ನಲ್ಲ, ಮೆಟಲ್ ನೋಡಿರ್ತೀವಿ. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಎಷ್ಟು ನಿಮ್ಗೆ ಆಗ್ತಿದೆ. ಸೊ ಅದನ್ನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಬಟ್ ನಾವು ಮೆಟಲ್ ಯೂಸ್ ಮಾಡ್ತೀವಿ. ನೋಡಿ ಅಸೆಂಬ್ಲಿ ಮಾಡ್ತಾರೆ.
ಹೌದು ಎಲ್ಲ ಆಯಿತು ಫಿಟ್ಟಿಂಗು. ಇವಾಗ ಚೆಕ್ಕಿಂಗ್ ಆಗ್ತಿದೆ, ಇಂಪೆಲ್ಲರ್ ಚೆಕ್ಕಿಂಗ್ ನೋಡಿ. ಹೌದು ನೋಡಿ, ಚೆಕ್ಕಿಂಗ್ ಆಯಿತು, ಮೋಟ್ರ್ ತಿರುಗಿದೆ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ರೊಟೇಟ್ ಮಾಡೋಕ್ಕೆ ನೋಡ್ತಾರೆ ನೋಡಿ. ಸೊ ಆಯಿತು, ಕ್ಲಾಕ್ ವೈಸ್ ಆಯಿತು, ಇವಾಗ ಆ್ಯಂಟಿ ಕ್ಲಾಕ್ ವೈಸು ರೊಟೇಟ್ ಆಗುತ್ತೆ. ಎಸ್ ಪರ್ಫೆಕ್ಟ್ ಇದೆ. ಚೆಕ್ ಆಗಿದ ತಕ್ಷಣ ಆಫ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಅದಕ್ಕೆ ಫಿಟ್ ಮಾಡ್ತಾರೆ. ನೋಡಿ ವೀಕ್ಷಕರೇ, ಇದು ರೆಡಿ ಆಗಿದೆ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಇವಾಗ ಕ್ಲಾಕ್ ವೈಸ್ ತಿರುಗ್ತಿದೆ. ಈಗ ಸ್ಟಾಪ್ ಆಯಿತು, ಇವಾಗ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಎಸ್ ಇವಾಗ ಆಯಿತು. ಇವಾಗ ನೀರು ಹಾಕ್ತಾರೆ, ನೀರು ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಇವಾಗ ಲೀಕೇಜ್ ಇದೆಯೋ ಇಲ್ವೋ ಅಂತ ಬಿಟ್ಟು. ಫೈನಲಿ ನೀರು ಹಾಕಿದ್ರು. ಹೌದು, ನೀವು ಓವರ್ ಹೆಡ್ ಟ್ಯಾಂಕ್ ಆದರೂ ಹಾಕೊಬೋದು ನೀವು, ಅದು ಡೆಮೋ ಪಾರ್ಟಲ್ಲಿ ಹೇಳ್ತೀವಿ ಹೇಗೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಪ್ರೆಸೆಂಟ್ ನೋಡಿ ವೀಕ್ಷಕರೇ, ಸೊ ಇದು ಆಲ್ಮೋಸ್ಟು ಮಾಡ್ಕೊಬೋದು. ಸೊ ಆಯಿತು ವೀಕ್ಷಕರೇ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ಫೈನಲಿ ಇದು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟು ಎಲ್ಲ ಆಗಿದ ಚೆಕ್ಕಿಂಗು, ಲೀಕೇಜ್ ಎಲ್ಲೂ ಇಲ್ಲ, ಬೇಕಾದ್ರೆ ಚೆಕ್ ಮಾಡಿ ಏನಿಲ್ಲ. ಸೊ ಫೈನಲ್ಲು, ಸೊ ಅದೇ ನಾವು ಮೇನ್ ನಮ್ಮ ಕಾನ್ಸೆಪ್ಟು. ಸೊ ಮೇನ್ ನಮ್ಮ ಟೀಮ್ ಅವರು ನಾವು ರಿಸರ್ಚ್ ಮಾಡಿದ್ದೀವಿ, ಸೊ ಅದ್ರ ಬಗ್ಗೆ ಮಾಡಿದ್ವಿ. ಸೊ ವಿತ್ ಎ ಸಿಂಪಲ್ ಮಾಡಿದ ತಕ್ಷಣ ಅದಕ್ಕೆ ನಾವು ಡೈರೆಕ್ಟಾಗಿ ಡೆಮೋ ತೋರಿಸ್ತಿದ್ದೀವಿ ಡೈರೆಕ್ಟಾಗಿ. ಬಟ್ ಫೈನಲ್ ಡೆಮೋ ನಮ್ಮ ಟೀಮು ನಾನು ಎಲ್ಲ ತೋರಿಸ್ತೀವಿ. ಇವಾಗ ಇದು ಒಂದು ಫ್ಯಾಕ್ಟ್ರಿ ಸೆಟಪ್ ಅಂತ ತೋರಿಸಿದ್ವಿ. ಇವಾಗ ನೆಕ್ಸ್ಟ್ ಇದು ಆಗಿದ ತಕ್ಷಣ ಇವಾಗ ಗಮ್ಮಿಂಗ್ ಆಗುತ್ತೆ, ನೆಕ್ಸ್ಟ್ ಪ್ಯಾಕಿಂಗ್ ಹೋಗುತ್ತೆ. ಗಮ್ಮಿಂಗ್ ಆಗುತ್ತೆ ನೋಡಿ, ಆಗುತ್ತೆ ನೋಡಿ. ಗಮ್ಮಿಂಗ್ ಈಸಿ, ರೈಲ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲ್ ಪ್ರಿಂಟ್ ಮಾಡಿದ್ದು ಕ್ವಾಲಿಟಿ ಗಮ್ ಯೂಸ್ ಮಾಡ್ತೀವಿ. ಸೊ ಕ್ವಾಲಿಟಿ ಗಮ್ಮಲ್ಲಿ ನಿಮಗೆ ಬರೀ ಅಷ್ಟೇ, ಬ್ರೇಕ್ ಆಗಲ್ಲ ಏನಿಲ್ಲ. ಅದು ಕ್ವಾಲಿಟಿ ಗಮ್ಮಿ ಇರುತ್ತೆ, ಸಿಕ್ಕುತ್ತೆ. ನಿಮ್ಗೆ ಏನಾದರೂ ಇನ್ನೊಂದ್ಸತಿ ಹೋಗಲ್ಲ ಏನಂದ್ರು ನೀರು ಹಾಕೊಂಡು ಇವಾಗ ಆಗಲೇ ಕಚ್ಕೊಂಡ್ಬಿಟ್ಟಿದ್ದೆ, ಆದ್ರೂ ಒಂದ್ಸತಿ ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೆ ಏನಾದ್ರು ಆದರೆ ಗಮ್ ಹಾಕೊಬೋದು ಈಸಿ. ಅದೇನು ಬ್ರೇಕಬಲ್ ಅಲ್ಲ ಇದು. ಟೋಟಲಿ ಫೈನಲಿ ಮಿಷಿನ್ ಸೆಟ್ ಆಗಿದೆ. ಇವಾಗ ಪ್ಯಾಕಿಂಗ್ಗೆ ಹೋಗುತ್ತೆ ವೀಕ್ಷಣೆ. ಪ್ಯಾಕಿಂಗ್ ಮಿಷಿನ್ ಇದೆ. ಇದು ವಾಟರ್ಲೆಸ್ ಸ್ಟಿಕ್ಕರ್. ಹೌದು ವೀಕ್ಷಣೆ, ವಾಟರ್ಲೆಸ್ ಸ್ಟಿಕ್ಕರ್ ಇದೆ. ವಾಟರ್ಲೆಸ್ ಸ್ಟಿಕ್ಕರ್ ಬಂದ್ಬಿಟ್ಟು ಇವಾಗ ನಿಮಗೆ ಇಲ್ಲಿ ಹಾಕ್ತಿದ್ದೀವಿ ನೋಡಿ. ಮೇಲೆ ಹೌದು ವೀಕ್ಷಕರೇ, ವಾಟರ್ ಲೆವೆಲ್ ಸ್ಟಿಕ್ಕರ್ ನೋಡ್ಬೇಕಿದ್ದೀವ, ಅದ್ರ ಮೇಲೆ ಹಾಕ್ಬಿಡಿ. ನೀವು 30 to 40 ಲೀಟರ್ಸ್ ಆಗಬಹುದು. ಮೇಲೆ ನೀವು 30 to 40 ಲೀಟರ್ಸ್ ನೀವು ಯೂಸ್ ಮಾಡ್ಬೋದು ನೀರು, ಅದಕ್ಕಿಂತ ಮೇಲೆ ಜಾಸ್ತಿ ಆಗಿಬಿಡಿ. ಸೊ ಇವಾಗ ಅದಾಯಿತು. ನೆಕ್ಸ್ಟ್ ಇದ್ರದ್ದು ಇವಾಗ ಎಲ್ಲ ಫುಲ್ ಸೆಟ್ ಆಗಿದೆ. ಇವಾಗ ನೆಕ್ಸ್ಟ್ ಇವಾಗ ಬರ್ತಿದ್ದೀವಿ ಪ್ಯಾಕಿಂಗ್ಗೋಸ್ಕರ. ಇವಾಗ ಪ್ಯಾಕಿಂಗಲ್ಲಿ ಸ್ಟಿಕ್ಕರ್ ಆಗುತ್ತೆ ನೆಕ್ಸ್ಟು. ಸೊ ಎಲ್ಲ ಕಂಪ್ನೀಸ್ ಬ್ರ್ಯಾಂಡ್ಗೋಸ್ಕರ ನಾವು ಕೊಡ್ತೀವಿ, ಬಟ್ ಬೇರೆ ಬೇರೆ ಡಿಫ್ರೆಂಟು. ಇದು ನಂದು ಕಂಪ್ನಿದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಂದು ನೋಡಿ, ಎವರ್ ಗ್ರೀನ್ ಪ್ರಾಡಕ್ಟ್ ಆ್ಯಸೋಸಿಯೇಷನ್ ನಿಮಗೆ ಗೊತ್ತಂಗೆ. ಎವರ್ ಗ್ರೀನ್ ಪ್ರಾಡಕ್ಟಲ್ಲಿ ಇವಾಗ ವಾಷಿಂಗ್ ಮಿಷಿನ್ದು 9 kg ಇದು ರೆಡಿ ಆಗ್ತಿರೋದು ನೋಡಿ ವೀಕ್ಷಕರೇ. ಇವಾಗ ಬ್ರ್ಯಾಂಡ್ ಸ್ಟಿಕ್ಕರ್ ಇದು. ಬೇರೆ ಬೇರೆ ಅವ್ರಿಗೆ ಡೀಲರ್ಸ್ ಬೇಕಂದ್ರೆ ಅವ್ರನ್ನ ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ. ಫೈನಲ್ ಐತೆ, ಸ್ಟಿಕ್ಕರ್ ರೆಡಿ ಆಗ್ತಿದೆ, ಸ್ಟಿಕ್ಕರ್ ಹಾಕ್ತಿದ್ದಾರೆ. ಎಸ್ ಹೌದು, ಫೈನಲ್ಲಾಗಿ ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ಆಯಿತು. ಈ ಸ್ಟಿಕ್ಕರ್ ಆಗಿದ್ಮೇಲೆ ಎಲ್ಲ ಆಗಿದ್ಮೇಲೆ ರೇಪಿಂಗ್ ಆಗುತ್ತೆ. ರೇಪಿಂಗ್ ಆಗಿದ್ರೆ ಕವರ್ ರೇಪಿಂಗ್ ಆಗಿದ್ಮೇಲೆ ಅದು ಇರುತ್ತೆ. ರ್ಯಾಪಿಂಗ್ ಆಗಿದ್ಮೇಲೆ ಇವಾಗ ಏನಿದೆ ನೆಕ್ಸ್ಟ್ ಇವಾಗ ಹೋಗ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಸೊ ಪ್ಯಾಕಿಂಗ್ ಬಾಕ್ಸಿಗೆ ಹೋಗುತ್ತೆ. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ. ಬನ್ನಿ ಪ್ಯಾಕಿಂಗ್ ಬಾಕ್ಸ್ ಹತ್ರ. ಈಗ ಜಸ್ಟ್ ಇವಾಗ ನಾನು ಇಟ್ಕೊಳ್ತೀನಿ. ಇದೇ ನೋಡಿ ವೀಕ್ಷಕರೇ, ಥರ್ಮಾಕೋಲು ಕೆಳಗಡೆ ಬಾಟಮ್ ಥರ್ಮಾಕೋಲ್ ಇದೆ. ಸೇಫ್ಟಿ ಪರ್ಪಸ್ಗೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲಿ ಬೇಕಾದ್ರೂ ತೊಗೊಂಡು ಅದು ಥರ್ಮಾಕೋಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 ಇಂಚ್ವರೆಗೂ ಥರ್ಮಾಕೋಲ್ ಕೊಟ್ಟಿದ್ದೀನಿ. ಸ್ವಲ್ಪ ಒಳ್ಳೆ ಆಗ್ತೈತೆ ನೋಡಿ. ಇವಾಗ ಹೆಂಗಾಗುತ್ತೆ ಅಂತಂದರೆ ಸೊ ಇವಾಗ ಆಗಾಯ್ತು ಬಾಕ್ಸಲ್ಲಿ ಇವಾಗ ಟ್ರಾನ್ಸ್ಪೋರ್ಟ್ ಮೇನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರಾನ್ಸ್ಪೋರ್ಟಿಂಗೋಸ್ಕರ ಮೇನ್ ನಾನು ಇದು ಮೇನ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಆಲ್ಮೋಸ್ಟ್ 5 mm 8 mm ಹೇಳ್ತಾರೆ. ನಾನು 8 mm ಇಕ್ಕಿದ್ದೀನಿ. ಪೇಪರ್ ಸೂಪರ್ ಆಗಿದೆ ನೋಡಿ. ಎಷ್ಟು ಅದರಲ್ಲಿ ಸೈಡ್ ಗಾರ್ಡ್ಸ್ ಬರುತ್ತೆ. ಸೊ ಸೈಡ್ ಗಾರ್ಡಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ರೆಕ್ಟಾಂಗಲ್ ಥರ ಮಾಡಿಬಿಟ್ಟು ಸೈಡ್ ಗಾರ್ಡ್ ಆಗ್ತದೆ. 3 ಸೈಡ್ ಹಾಕ್ತೀವಿ. ಇವಾಗ ನೆಕ್ಸ್ಟ್ ಇರುತ್ತೆ, ಇದರ ಮೇಲೆ ಮುಚ್ಚಳ ಬರುತ್ತೆ. ಆ ಮುಚ್ಚಳ ಬಂದ್ಬಿಟ್ಟು ಇವಾಗ ಇರುತ್ತೆ. ಮುಚ್ಚಳ ಬಂದಿದ್ಮೇಲೆ ಲಾಸ್ಟ್ ಮುಚ್ಚಳ ಹಾಕ್ತೀವಿ. ಮುಚ್ಚಳ ಹಾಕಿದ್ಮೇಲೆ ಥರ್ಮಾಕೋಲ್ ಪ್ಯಾಕಿಂಗ್ ಇರುತ್ತೆ. ಮೇನು ಥರ್ಮಾಕೋಲ್ ಪ್ಯಾಕಿಂಗು. ಎಸ್, ವಾರಂಟಿ ಕಾರ್ಡು ಇರುತ್ತೆ. ವಾರಂಟಿ ಕಾರ್ಡ್ ಹಾಕ್ತೀವಿ. ಸೊ ಫೈನಲ್ ಇರುತ್ತೆ. ಇದು ಒಳಗಡೆ ವಾರಂಟಿ ಕಾರ್ಡ್ ಹಾಕ್ಬಿಟ್ಟು ನೆಕ್ಸ್ಟು ಇದು ಹಾಕ್ತೀವಿ. ಸೊ ಹಾಕಿದ್ಮೇಲೆ ಸೊ ಟೋಟಲ್ ಎಲ್ಲ ಆಯಿತು. ಪ್ಯಾಕಿಂಗ್ ಆದಮೇಲೆ ಫುಲ್ ಫಿನಿಶಿಂಗ್ ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಆಯಿತು. ಸೊ ಪೈಪಿಂಗು ಎಲ್ಲ ಆಗಿದ್ಮೇಲೆ ಫೈನಲ್ಲು ಪ್ಯಾಕಿಂಗ್. ಸೊ ಫೈನಲಿ ಇವಾಗ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪ್ಯಾಕಿಂಗ್
ಸಕ್ಸಸ್ಫುಲ್ ಆಯಿತು. ಟೋಟಲ್ ಎಂಟೈರು ಇವಾಗ ರೆಡಿ ಟು ಶಿಪ್ಮೆಂಟು. ನಾವು ಇವಾಗ ಫ್ಯಾಕ್ಟ್ರಿಯಿಂದ ನಮ್ಮ ಯೂನಿಟ್ಗೆ ಕಳಿಸ್ತೀವಿ, ನಮ್ಮ ಹೆಡ್ ಆಫೀಸ್ ಕಳಿಸ್ತೀವಿ, ನಮ್ಮ ಸ್ಟೋರ್ಗೆ ಎಲ್ಲಿದೆ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಅಲ್ಲಿ ಕಳಿಸ್ತೀವಿ, ಮತ್ತು ಡೀಲರ್ಸ್ಗೂ ಇಲ್ಲಿಂದನೇ ಹೋಗುತ್ತೆ. ಸೊ ಇದು ನಮ್ಮೆಲ್ಲ ಸೆಂಟ್ರ್ ಬಾಡಿ ಡಿಫ್ರೆಂಟ್ ಗೋಡನು ಇದೆ. ಇವಾಗ ಇಲ್ಲಿ ರೆಡಿಯಾಗಿ ಬರ್ತಾ ಇದೆ. ಸೊ ಅದು ನನಗೆ ಒಂದು ಅಸೆಂಬ್ಲಿ ನಡೀತಿದೆ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ ವೀಕ್ಷಕರ, ಹಂಗೆ ಬನ್ನಿ. ಇಲ್ಲಿ ಟೋಟಲು ಇದೆಲ್ಲ ಅಲೌನ್ಮೆಂಟ್ ಇದೆ. ನೆಕ್ಸ್ಟ್ ಇದೆ, ಹೌದು ಸೇಮು. ಸೊ ಬಾಕ್ಸಿಂಗು ಎಲ್ಲ ಡಿಫ್ರೆಂಟ್ ಬಾಕ್ಸಿಂಗ್ ಇದೆ. ಸೊ ಬ್ರ್ಯಾಂಡಿಂಗ್ ಕೊಡ್ತೀವಿ ನಾವು ಡಿಫ್ರೆಂಟ್ ಕಂಪನೀಸ್ಗೆ. ಇದು ನಮ್ಮದೇ ಬ್ರ್ಯಾಂಡಿಂಗ್ ಎಲ್ಲ ಇದ್ದು ಸ್ಟಾಕ್ ಎಲ್ಲ ರೆಡಿಯಾಗಿದೆ. ಸೊ ಇದು ಲಿಫ್ಟ್ ಆಗೋದು, ಎಲ್ಲೆಲ್ಲಿ ಲಿಫ್ಟ್ ಆಗುತ್ತೆ ಏನೇನು ಅಂದ್ಬಿಟ್ಟು. ಸೊ ಫೈನಲಿ ಟೋಟಲ್ ಇದು. ಸೊ ನೆಕ್ಸ್ಟ್ ಬನ್ನಿ ಅಲ್ಲಿ ಇನ್ನು ಮುಂದೆ ನೋಡಿ, ಇನ್ನೂ ತುಂಬ ದಯವಿಟ್ಟು ಹೌದಲ್ಲ ಕೊನೆಯವರೆಗೂ ವೀಕ್ಷಿಸಿ. ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಮಾತ್ರ ಒಂದು ಒಳ್ಳೆ ಆಫರ್ ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ಕಂಪ್ಲೀಟಾಗಿ ವಾಷಿಂಗ್ ಮಷಿನ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ರು, ಡೆಮೋ ತೋರಿಸಿದ್ರು, ಆಮೇಲೆ ಫ್ಯಾಕ್ಟ್ರಿ ವಿಸಿಟನ್ನು ಸಹಿತ ಇಕ್ಬಾಲ್ ಸರ್ ನಮಗೆ ತೋರಿಸಿದ್ರು. ಸೊ ಈಗ ಫೈನಲ್ ಆಗಿ ಪ್ರೈಸಿಂಗ್ ಪಾರ್ಟ್ಗೆ ಮೂವ್ ಆಗ್ತಾ ಇದ್ದೀವಿ ಸರ್. ತುಂಬ ಜನ ಪ್ರೈಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ನಿಮ್ಮ ವಾಷಿಂಗ್ ಮಷಿನ್ಗೆ? ಸರ್ ಹೌದು, ಲಾಸ್ಟಿಗೆ ಫೈನಲ್ ಒಂದು ಆಡ್ ಮಾಡ್ತೀವಿ. ಎವರ್ಗ್ರೀನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಕೇರ್ ಯುವರ್ ನೀಡ್ಸ್ ಯಾವತ್ತೂ ಹಲೋ ಬೇಡ. ನಾನು ಯಾಕೆ ಫ್ಯಾಕ್ಟ್ರಿ ವಿಸಿಟ್ ತೋರಿಸಿದೆ, ಸರ್ ನೋಡಿದ್ರು ಅಥವಾ ಫ್ಯಾಕ್ಟ್ರಿ ಎಲ್ಲ ಹೆಂಗಿತ್ತು ಅಂತ ಬಿಟ್ಟು ನಾನು ಯಾಕೆ ಫ್ಯಾಕ್ಟ್ರಿ ವಿಸಿಟ್ ತೋರಿಸಿದೆ, ತುಂಬ ಕಂಪ್ನಿಯವ್ರು ತೋರಿಸಲ್ಲ, ಅಥವಾ ಇಂಟೀರಿಯರ್ ಯಾವತ್ತೂ ತೋರಿಸಲ್ಲ. ನಾನು ಅದು ಯಾರಿಗೆ ಮ್ಯಾನುಫ್ಯಾಕ್ಚರ್ ಹೌದು ವೀಕ್ಷಕರ, ನಾನು ಏನು ಹೇಳ್ತೀನಿ ಅಂದರೆ ನಾನು ಡೀಲರ್ಶಿಪ್ ಎಲ್ಲರಿಗೂ ಯಾರಿಗೆ ಕೊಟ್ಟಿದ್ದೀನಿ, ಯಾರು ಕೊಡ್ತಾ ಇದ್ದೀನಿ ಅದೆಲ್ಲ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲರದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಐತೆ. ನಾವು ತುಂಬ ಕಂಪ್ನೀಸ್ ಕೊಟ್ಟಿದ್ದೀವಿ, ತುಂಬ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ನಿಮಗೂ ಅಷ್ಟೇ, ನೀವು ಬಂದರೂ ಅಷ್ಟೇ ನಿಮಗೆ ಬಾಕ್ಸ್ ಮಾಡಿಕೊಡ್ತೀವಿ, ನಿಮಗೆ ಒಂದು ಪ್ರಾಡಕ್ಟ್ ನಿಮ್ಮದೇ ಓನ್ ಬ್ರ್ಯಾಂಡಾಗಿ ಮಾಡಿಕೊಡ್ತೀವಿ. ನೀವು ಒಳ್ಳೆ ಪ್ರೈಸಾಗಿ ಬೇಕಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಂಟಿಟಿ ತೊಗೊಂಡು 100% ಒಂದು ಬೆಸ್ಟ್ ಪ್ರೈಸು ಕೊಡ್ತೀನಿ. ಸೊ ಫೈನಲಿ ನಂದು ಕಂಪ್ನಿ ನಾನು ಏನು ಹೇಳ್ತೀನಿ ಅಂದರೆ ಕಾಪರ್ ವೆಂಡಿಂಗಲ್ಲಿ ನಾನು ಕಾಂಪ್ರಮೈಸ್ ಇಲ್ಲ. 100% ಕ್ವಾಲಿಟಿ ನಾನು ಕಾಂಪ್ರಮೈಸ್ ಇಲ್ಲ. 100% ನಾನು ಏನು ಮೆಟೀರಿಯಲ್ ಹಾಕಿದ್ದೀನಿ ಅದು 100% ಕ್ವಾಲಿಟಿ ಇದ್ದೇ ಇರುತ್ತೆ. ಇವಾಗ ಏನು ಹೇಳ್ತೀನಿ ಅಂತಂದರೆ ನಮ್ಮದು ಪ್ರೈಸಿಂಗ್ ಬರೋಣ. ಪ್ರೈಸಿಂಗಲ್ಲಿ ಹೌದು ಸರ್, ಫಸ್ಟೇ ನಾನು ಇನ್ಶಿಯಲಿ ನಾನು ಬಂದಿದ್ದ ತಕ್ಷಣ ಸರ್ ಹೇಳಿದೆ 6 ಮಂತ್ ಗ್ಯಾರಂಟಿ ಇದೆ, 6 ಮಂತ್ ವಾರಂಟಿ ಇದೆ. ಪ್ಲಸ್ಸು ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಸಬ್ಸ್ಕ್ರೈಬರ್ ತೋರಿಸಿದ ತಕ್ಷಣ 1 ಇಯರ್ ಸರ್ವಿಸ್ ವಾರಂಟಿ ಫ್ರೀ ಕೊಡ್ತೀನಿ ವೀಕ್ಷಕರ. ಹೌದು, ಸರ್ವಿಸ್ ದುಡ್ಡು ತೊಗೊಳ, ಸ್ಪೇಸ್ ಏನು ಸ್ಪೇಸ್ ಆಗಲ್ಲ. ನೀವು ಕೊಡ್ತಿರೋದು ಪ್ರೈಸೇ ಕಡಿಮೆ ಅಂತ ಹೇಳಿದರೆ ಅದಕ್ಕೆ ಸ್ಪೇಸ್ ಎಷ್ಟು ಕಾಸ್ಟ್ಲಿ ಇರುತ್ತೆ. ಹೌದು, ರೈಟಿಗೆ ಬಂದುಬಿಡ್ತೀನಿ. ನಿಮ್ಮ ಚಾನಲ್ ನಿಮ್ಮ ವೀಕ್ಷಕರ ಒಳ್ಳೆ ಒಂದು ಪ್ರೈಸ್ ಕೊಡ್ತೀನಿ. ಹೌದು 6.5, ಹೌದು 6.5 ಅಪ್ಗ್ರೇಡ್ ವರ್ಷನ್ನು ವಿತ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್. ಹೌದು ನೋಡಿರಿ ನೀವು, 200 ವಾಟ್ಸು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟು ಪ್ರಾಡಕ್ಟು. ನಿಮಗೆ ನಾನು ಕೆಪಾಸಿಟ್ರಿಯಿಂದ ನಮ್ಮ ಟೈಮರ್ವರೆಗೂ ತೋರಿಸಿದ್ದೀನಿ ಎಲ್ಲ ಇಂಡಿಯೇಷನ್. ಅದು 6.5 kg MRP ಬಂದ್ಬಿಟ್ಟು 5,999 ರೂಪೀಸ್. ಹೌದು ವೀಕ್ಷಕರೇ, 5,999 ರೂಪಾಯಿ ಮಾತ್ರ. ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಫರು. 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ ಪ್ಲಸ್ ಅಡಿಷನಲ್ 1 ಇಯರ್ ಸರ್ವಿಸು ಎಲ್ಲ ಆದಮೇಲೆ ಪ್ರೈಸಿಂಗು ಸರ್ 6,000 ಅಲ್ವೇ ಅಲ್ಲ ಸರ್. ಹೌದು ವೀಕ್ಷಕರೇ, 6,000 ಅಲ್ವೇ ಅಲ್ಲ. ನಿಮಗೋಸ್ಕರ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಕಡೆಯಿಂದ ಏಮ್ ಸ್ಕೋರ್ ಕಡೆಯಿಂದ ಎವರ್ಗ್ರೀನ್‌ದ ಒಂದು ಬೆಸ್ಟ್ ಪ್ರೈಸು 3,499 ರೂಪಾಯಿ ಮಾತ್ರ. ಹೌದು ವೀಕ್ಷಕರೇ, 3,499 ರೂಪಾಯಿ ಮಾತ್ರ. ಏನು ಹೇಳ್ತಾರೆ ಸರ್ ಈ ಪ್ರೈಸಿಗೆ? ಸೂಪರ್ ಸರ್, ಸೂಪರ್ ಪ್ರೈಸು. ನಾನು ಆ್ಯಕ್ಚುಲಿ 6,000 ಅಂದಾಗ ನನ್ನ ತಲೆಯಲ್ಲೇ ಓಡ್ತಾ ಇತ್ತು, ಏನು ಸರ್ ತುಂಬ ಜಾಸ್ತಿ ಆಯಿತು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀವು ಪ್ರೈಸ್ ಹೇಳ್ಬಿಡಿ. ಹೌದು, 6,000 ಅಲ್ಲ ವೀಕ್ಷಕರೇ, 3,499 ರೂಪಾಯಿ ಪ್ಲಸ್ 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ, 1 ಇಯರ್. ಹೌದು, ನೀಡ್ಸ್ ಆಫ್ ಪಬ್ಲಿಕ್ ಸಬ್ಸ್ಕ್ರೈಬ್ ತೋರಿಸಿದ ತಕ್ಷಣ ಅವ್ರಿಗೆ 1 ಇಯರ್ ಸಬ್ಸ್ಕ್ರೈಬರ್ ಫ್ರೀ ಆಗಿ ಕೊಡ್ತೀನಿ. ಬಿಲ್ಲಲ್ಲಿ ಮೆನ್ಷನ್ ಆಗಿ ಬಂದ್ಬಿಡುತ್ತೆ ನಿಮಗೆ. ನೀಡ್ಸ್ ಆಫ್ ಪಬ್ಲಿಕ್ ಹೇಳಿದ ತಕ್ಷಣ ಅಲ್ಲಿ ಮೆನ್ಷನ್ ಮಾಡ್ತೀನಿ, ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಅವರ ಸಬ್ಸ್ಕ್ರೈಬರು 1 ಇಯರ್ ಸರ್ವಿಸ್ ವಾರಂಟಿ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಬಿಲ್ಲಲ್ಲಿ ಆ್ಯಡ್ ಆಗಿ ಬಂದ್ಬಿಡುತ್ತೆ. ಓಕೆ ಸರ್, ನಿಮ್ಮ ವೀಕ್ಷಕರಿಗೆ ಒಂದು ಖುಷಿ ಆಯ್ತಾ ಸರ್ ನಿಮಗೆ? ಯಾಕಂದ್ರೆ ನೀವು ಬಂದೇ ಇರ್ತೀನಿ, ನಿಮ್ಮ ಫಸ್ಟ್ ಬಂದಿದ್ದ ತಕ್ಷಣ ಸರ್ ಹೇಳಿದ ನಂಗೆ ಒಂದೇ ಮಾತು, ಸರ್ ನನ್ನ ಕಸ್ಟಮರ್ಗೆ ಸ್ಟ್ಯಾಟಿಫೈಸ್ ಆಗತ್ತಾ? 100% ನಿಮ್ಮ ಕಸ್ಟಮರ್ ನೀಡ್ಸ್ ನೀವು ನಿಮ್ಮ ಚಾನಲ್ ನೇಮೇ ನೀಡ್ಸ್ ಆಫ್ ಪಬ್ಲಿಕ್ಕು ಅದು ನಂಗೆ ಗೊತ್ತು. ನಿಮ್ಮ ಪಬ್ಲಿಕ್ ಮೇಲೆ ನೀಡ್ಸ್ ಫುಲ್ಫಿಲ್ ಮಾಡೋಕ್ಕಿದೆ, ಅದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್. 100% ಒಳ್ಳೆ ಆಫರ್ ಕೊಟ್ಟಿದ್ದೀನಿ. ನೆಕ್ಸ್ಟು ಅಪ್ಗ್ರೇಡ್ ಮಾಡೋ ವೀಕ್ಷಕರೇ, ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ 6.5 ಕಿಲೋಯಿಂದ 9 ಕಿಲೋ ಬೆಸ್ಟು. ಯಾಕೆ ಬೆಸ್ಟು ಅಂತ ಹೇಳಿದರೆ ಸೇಮ್ 2 ಮಿಷಿನು, ಇಂಪೆಲರು ಸೇಮ್ ಎಲ್ಲ ಸೇಮ್, ಮೋಟ್ರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದರೆ ಅದ್ರ ಪ್ರೈಸ್ ಹೇಳ್ತೀನಿ ಮೊದಲು. ಫಸ್ಟು 9 ಕಿಲೋ ವಾಷಿಂಗ್ ಮಿಷಿನ್ ಮಾರ್ಕೆಟಲ್ಲಿ ಬಂದುಬಿಟ್ಟು ಎಷ್ಟೆಷ್ಟೋ ರೇಟ್ ಇದೆ, 15,000, 20,000, 50,000 ಆದರೆ ಒಂದು ಪೋರ್ಟ್ಫೋಲಿಯೋಲಿ 8 kg ಪೋರ್ಟ್ಫೋಲಿಯೋ ತುಂಬ ಜನ ಮಾಡಿದ್ದಾರೆ. ಮೊದಲು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೆ, ನಾನು ತೊಗೊಂಡಿದ್ದೆ 6 kg 8 ಕಿಲೋ ಐತೆ. ಹೌದು ವೀಕ್ಷಕರೇ, ನಾನಿದು ಏನು ಅಪ್ಗ್ರೇಡೆಡ್ ಮಾರ್ಕೆಟಲ್ಲಿ ಯಾಕೆ ಬಿಟ್ಟಿದ್ದೀನಿ, ಪ್ರೈಸ್ ಯಾಕೆ ಕಡಿಮೆ ಆಗಿದೆ, ಒಂದು ಕೈಗೆ ಎಟ್ಟುವ ಬರದಲ್ಲಿ ಸಿಗಲಿ ಅಂತ ಹಾಕಿದ್ದೀನಿ. 3,499 6.5 kg ಇದು. ಹೌದು ವೀಕ್ಷ, 6 kg ಅಲ್ಲ, 6.5 kg ಇದು 3,499 ರೂಪಾಯಿ. ನೆಕ್ಸ್ಟು 9 kg ಇದು 6,999 ರೂಪಾಯಿ MRP ವೀಕ್ಷಕರೇ. ಹೌದು ವೀಕ್ಷಕರೇ, MRP ಏನು ಅಷ್ಟು ರೈಟ್ ಇದೆ, 6,999 ರೂಪಾಯಿ MRP. ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಕಡೆಯಿಂದ ಒಂದು ಒಳ್ಳೆ ಆಫರ್ ಇಕ್ಕಿದೆ, ಬರೇ 4,199 ರೂಪಾಯಿ ಮಾತ್ರ. ಹೌದು ಸರ್, ನಿಮ್ಮ ವೀಕ್ಷಕರೇ 4,190 4,199 ರೂಪೀಸ್ ಮಾತ್ರ
ಪ್ಲಸ್ 6 ಮಂತ್ ಗ್ಯಾರಂಟಿ 6 ಮಂತ್ ವಾರಂಟಿ. ಮೊದಲೇ ಹೇಳಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಂತ ನಾನು. ಸರ್ ನೀಡ್ಸ್ ಆಫ್ ಪಬ್ಲಿಕ್ ಸಬ್ಸ್ಕ್ರೈಬರ್ ತೋರಿಸಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಪ್ಲಸ್ 1 ಇಯರ್ ಸರ್ವಿಸ್ ವಾರಂಟಿ ಫ್ರೀ ಆಗಿ ಕೊಡ್ತೀನಿ. ಟೋಟಲ್ ಪ್ಯಾಕೇಜು 6.5 kg 3,499 ರೂಪಾಯಿ, 9 kg ವಾಷಿಂಗ್ ಅಪ್ಗ್ರೇಡ್ ಮಾಡಲು ವಿತ್ ಕ್ವಾಲಿಟಿಯಲ್ಲಿ ಸರ್ವಿಸ್ ಎಲ್ಲ ಸೇರಿಸಿ 4,199 ರೂಪಾಯಿ. ಸರ್ ಇದು ನನ್ನ ಪೋರ್ಟ್ಫೋಲಿಯೋ ಪ್ರೈಸು ಎಲ್ಲ ನೋಡಿದ ಮೇಲೆ ಎಕನಾಮಿಕಲ್ಲ ಕೊಡ್ತೀನಿ ಸರ್. ಯಾಕಂತ ಹೇಳಿದರೆ ನಿಮ್ಮ ವೀಕ್ಷಕರಿಗೆ ಯಾವತ್ತು ಎಕನಾಮಿಕಲ್ ಕೊಡೋದು ನನ್ನ ನೀಡ್ಸ್ ಇದೆ, ನಿಮ್ಮದು ನಾನು ಕೇರ್ ಮಾಡ್ತೀನಿ ನೀಡ್ಸು. ತುಂಬ ಜನ ಸರ್ವಿಸು 100% ವೀಕ್ಷಕರ ಕಾಲ್ ಎತ್ತಿಲ್ಲ ಅಂದರೆ ದಯವಿಟ್ಟು ನಮಗೆ ಮೆಸೇಜ್ ಮಾಡಿ. ಸರ್ವಿಸ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ 100% ಡೈರೆಕ್ಟ್ ನನ್ನ ನಂಬರ್ ಫಸ್ಟ್ ನಂಬರ್ ನಂದಿರುತ್ತೆ, ನಂಗೆ ದಯವಿಟ್ಟು ಕಾಲ್ ಮಾಡಿ ಮೆಸೇಜ್ ಮಾಡಿ. ನಾನು 100% ಆ್ಯಕ್ಷನ್ ತೊಗೊಂಡಿದ್ದು ವೀಕ್ಷಕರೇ. ಓಕೆ ಸರ್, ಸೂಪರ್. ಆ್ಯಕ್ಚುಲಿ ಪ್ರೈಸಿಂಗ್ ಪಾರ್ಟ್ ಸಹಿತ ನನಗೆ ತುಂಬ ಇಷ್ಟ ಆಯಿತು. ಸೊ ಚಿಕ್ಕದಕ್ಕೆ ದೊಡ್ಡದಕ್ಕೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 600 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಸೊ ಬೆಟರ್ ಒಂದು 9 kg ತೊಗೊಳಕ್ಕೆ ನಾನು ನಿಮಗೆ ಇನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲ ನನ್ನ ಬಜೆಟ್ ಟೈಟ್ ಇದೆ, ಸಾಕು ಇಷ್ಟೇ ಅಂತಂದರೆ ಆರಾಮಾಗಿ ಅದನ್ನು ಪರ್ಚೇಸ್ ಮಾಡ್ಬೋದು. ಸೇಮ್ ಮೋಟರ್ ಇರುತ್ತೆ, ಸ್ವಲ್ಪ ಅಂದರೆ ವ್ಯಾಟ್ಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಏನಾಗಲ್ಲ ಅದರಲ್ಲಿ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸರ್ ಈಗ ನೆಕ್ಸ್ಟ್ ಯಾವ ರೀತಿ ಪರ್ಚೇಸ್ ಮಾಡ್ಬೋದು? ಹೌದು ವೀಕ್ಷಕರೇ, ಇಲ್ಲಿ ಎಷ್ಟಾಯಿತು, ನೆಕ್ಸ್ಟ್ ಪರ್ಚೇಸ್ ಹೇಗೆ ಮಾಡಬೇಕು ಅಂತ. ಪರ್ಚೇಸಿಂಗ್ ನಮ್ಮ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇದೆ, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ. ನೀಡ್ಸ್ ಆಫ್ ಪಬ್ಲಿಕ್ ಕಸ್ಟಮರ್ ನನಗೆ ಆಚೆಯಿಂದನೂ ಲಾಸ್ಟ್ ಟೈಮ್ ಶಿಲಾಂಗಿಂದ ಫೋನ್ ಬಂದಿತ್ತು ನೀಡ್ಸ್ ಆಫ್ ಪಬ್ಲಿಕ್ ಕಡೆಯಿಂದ. ಸೊ ಖುಷಿ ಆಯಿತು, ಒಂದು ನಾನು ಪ್ರೆಷರ್ ವಾಷರ್ ಮಾಡಿದ್ದೀನಿ, ಖುಷಿ ಆಯಿತು. ಮೇಘಾಲಯ ಕಳಿಸಿದ್ದೀನಿ ಇವ್ರಿಗೆ, ಲಾಸ್ಟ್ ಪ್ರೆಷರ್ ವಾಷರ್ ಸೂಪರಾಗಿ ಡಿಮ್ಯಾಂಡ್ ಬಂತು. ಮಹಾರಾಷ್ಟ್ರ ತುಂಬ ಸರ್, ನಾನು ಹೇಳೋದು ಮಾಡ್ತೀನಿ, ಮಹಾರಾಷ್ಟ್ರಕ್ಕೆ ಮೊನ್ನೆ ಎಲ್ಲ ನಾನು ಪ್ರೆಷರ್ ವಾಷರ್ ಕಳಿಸಿದ್ದೀನಿ. ಮಹಾರಾಷ್ಟ್ರಕ್ಕೆ ನಿಮ್ಮದು ಕರ್ನಾಟಕ ಫಾಲೋವರ್ಸ್ ಅಂತೂ ತುಂಬ ಚೆನ್ನಾಗಿದ್ದಾರೆ. ಅದ್ರ ಜೊತೆ ನಮ್ಮ ಔಟ್ ಆಫ್ ಸ್ಟೇಟ್ ಫಾಲೋವರ್ಸ್ ಅಂತೂ ಸೂಪರ್ ಆಗಿದ್ದಾರೆ. ತುಂಬ ಆರ್ಮಿ ಮೆನ್ಸು ನಾನು ನೋಡಿದೆ, ಆರ್ಮಿ ಮೆನ್ಸು ತುಂಬ ಜನ ಸರ್ ಫಾಲೋವರ್ಸ್ ಇದ್ದಾರೆ. ಸೊ ಎಲ್ಲ ವೀಕ್ಷಕರು ಒಂದೇ ಹೇಳೋದು ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಅವರು ಸಬ್ಕೋ ಬಿ ಜೈ ಹಿಂದ್, ಜೈ ಕರ್ನಾಟಕ ನಮ್ಮ ಕಡೆಯಿಂದ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ನಾವು ಕೊಡ್ತೀವಿ. ಹೌದು, ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಶಿಪ್ಪಿಂಗ್ ಚಾರ್ಜಸ್ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಶಿಪ್ಪಿಂಗ್ ವೇಟ್ ಮೇಲೆ ಮತ್ತು ವಿಡ್ತು ಅದ್ರ ವ್ಯಾಲ್ಯೂಮ್ ಬಗ್ಗೆ ಸ್ವಲ್ಪ ಆಗುತ್ತೆ. ನೀವು ಕಾಲ್ ಮಾಡಿ, ಈಗ ಕರ್ನಾಟಕದಲ್ಲಿ ಎಷ್ಟು ಪ್ರೈಸ್ ಇದೆ ಶಿಪ್ಪಿಂಗು ಮತ್ತು ಆಚೆ ಎಷ್ಟು ಪ್ರೈಸ್ ಇದೆ ಅದು ಕಾಲ್ನಲ್ಲಿ ಬಂದಾಗ ನೀವು ಹೇಳ್ತೀವಿ. 3,499, 4,199 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇದ್ದೇ ಇರುತ್ತೆ. ಆಲ್ ಓವರ್ ಕರ್ನಾಟಕ ಬೇರೆದಿರುತ್ತೆ, ಆಲ್ ಓವರ್ ಇಂಡಿಯಾ ಬೇರೆ ಇರುತ್ತೆ. ಮತ್ತು ನಮ್ಮ ಹತ್ರ ಕೊರಿಯರ್ ಪಾರ್ಟ್ನರ್ಸು DDDC ಇದ್ದಾರೆ, ಪ್ರೊಫೆಷ್ನಲ್ ಕೊರಿಯರ್ ಇದ್ದಾರೆ, VRL ಇದೆ. ಹೌದು ವೀಕ್ಷಕರೇ, VRL ಇದೆ. ಯಾಕಂದರೆ ಅನ್ಬ್ರೇಕಬಲ್ ಐತೆ ನಮ್ಮದು, ಅದಕ್ಕೆ VRL ಉಕ್ಕಿದ್ದೀನಿ. ಮತ್ತು ನಮ್ಮ ಆಸ್ ಯೂಶುವಲ್ ಗೊತ್ತು, ನಾವು ಕರ್ನಾಟಕದವರು, ನಾವು ಅಚ್ಚ ಕನ್ನಡಿಗರು. ನಮ್ಮ ಕರ್ನಾಟಕ ಕಾರ್ಗೋ ಅಂದರೆ ನಮ್ಮ ಕಾರ್ಗೋ ಅಂತ ಬಿಟ್ಟು KSRTC ಕಡೆಯಿಂದ ಐತೆ. ಟೋಟಲ್ 4 ಇದೆ. ಬ್ಯಾಂಗ್ಳೂರಲ್ಲಿ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೋದ್ರು ಬ್ಯಾಂಗ್ಳೂರಲ್ಲಿ ನಮ್ಮ ಸ್ಟೋರ್ ಇದೆ. ಸೊ ಲಾಸ್ಟಿಗೆ ಇದೆಲ್ಲ ಶಿಪ್ಪಿಂಗ್ ಮೇಲೆ ನಾನು ಸ್ಟೋರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮದು ಸ್ಟೋರು ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ನಮ್ಮ ಜಯನಗರ್ ಬನಶಂಕರಿ ಹತ್ರ ಇದೆ, ಮತ್ತು ನಮ್ಮ ಹೆನ್ನೂರು ಬಂಡಿಯಲ್ಲಿದೆ, ನಮ್ಮ ಪೀಣ್ಯಾನಲ್ಲಿ ಇದೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ. ನಮಗೆ ಮೆಸೇಜ್ ಮಾಡಿ, ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀವಿ. ನಂಬರ್ಸ್ ಇದೆ ಎಲ್ಲರಿಗೂ, ಹೋಗೋ ಮುಂಚೆ ಫೋನ್ ಮಾಡಿ. ಸೊ ಇದು ಬ್ಯಾಂಗ್ಳೂರ್ದು, ಇದು ತುಮಕೂರ್ದು ಹೆಡ್ ಆಫೀಸು. ತುಮಕೂರು ಹೆಡ್ ಆಫೀಸ್ ಬಂದ್ಬಿಟ್ಟು SSIT ಕಾಲೇಜು ಬ್ಯಾಕ್ ಗೇಟು, SSIT ಕಾಲೇಜು ಬ್ಯಾಕ್ ಗೇಟು ನಿಯರ್ ಗಾಯತ್ರಿ ಕಲ್ಯಾಣ ಮಂಟಪ ಸ್ಟೋರ್. ಹೌದು ಸರ್, ನಿಯರ್ ಗಾಯತ್ರಿ ಕಲ್ಯಾಣ ಮಂಟಪ. ಇವಾಗ ನೀವು ಬರ್ಬೇಕಾದ್ರೆ ತೋರಿಸಿದ್ರಲ್ಲ ವಿಡಿಯೋ, ಅದು ಫಾಸ್ಟ್ ಫಾರ್ವರ್ಡ್ ಆಗಿಬಿಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡಿ. ಸೊ ನಿಯರ್ ಗಾಯತ್ರಿ ಕಲ್ಯಾಣ ಮಂಟಪ ಸ್ಟೋರ್ ಕೆಳಗಡೆ ಬಂದರೆ ರಾಘವೇಂದ್ರ ಫರ್ನಿಚರ್ಸ್ ಅಂತ ಒಂದು ಅಂಗಡಿ ಇದೆ, ಅದ್ರ ಪಕ್ಕನೇ ಏಮ್ ಸ್ಕೋರ್ ಬಿಲ್ಡಿಂಗ್ ಅಂತ ಇದೆ. ಇದು ಹೆಡ್ ಆಫೀಸು, ಬ್ಯಾಂಗ್ಳೂರ್ ಯೂನಿಟ್ ಇದೆ, ಹೆಡ್ ಆಫೀಸ್ ಯೂನಿಟ್ ಇದೆ. ನೆಕ್ಸ್ಟು ಹೌದು ವೀಕ್ಷಕರೇ ಅಂತೂ ತುಂಬ ದೂರದಿಂದ ಫೋನ್ ಮಾಡ್ತಾರೆ. ಟ್ರೈ ಮಾಡ್ತಿದ್ದೀವಿ, ನಮ್ಮ ಟೀಮ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ, ನಮ್ಮ ಸ್ಟೋರ್ಸ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ. ಯಾಕಂದರೆ ಓನ್ಲಿ ಕಸ್ಟಮರ್ಗೆ ಫುಲ್ಫಿಲ್ ಆಗಲಿ. ಯಾಕಂದರೆ ತುಂಬ ಜನ ಸರ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಯಾಕೆ ಇಲ್ಲ ಅಂತ ಹೇಳಿದೆ. ಕ್ಯಾಶ್ ಆನ್ ಡೆಲಿವರಿ ಮೊದಲು ನಾವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ವಿ ಬಿಕಾಸ್ ಸಮ್ವೇರು ತುಂಬ ಜನ, ನಾನು ಎಲ್ಲರಿಗೂ ಅಂತ ಹೇಳಲ್ಲ, ಒಬ್ಬೊಬ್ಬರು ಕಸ್ಟಮರ್ ಏನು ಮಾಡ್ತಿದ್ರೆ ದುಡ್ಡು ಸರ್ ಕಳಿಸಿ ಅಂತಿದ್ರು, ಕಳಿಸಿದ ಮೇಲೆ ಬೇಡ ಅಂತಿದ್ರು. ನಮಗೆ ಹೋಗೋದು ಬರೋದು ಶಿಪ್ಪಿಂಗ್ ಚಾರ್ಜಸ್ ನಮ್ಮ ಮೇಲೆ ಬಡ ಅಂತಿದೆ. ಮೊದಲೇ ನೋಡಿ ವೀಕ್ಷಕ, ದುಡಿಯಿರಬೇಕಂತ ಇಲ್ಲ, ನಾವೊಂದು ನೀಡ್ಸ್ನ ನಿಮ್ಮ ಕೇರ್ನ ನಾವು ಫುಲ್ಫಿಲ್ ಮಾಡ್ತಿರೋದು. ಅದರ ದುಡಿದ ಅಲ್ಲೇ 1,000 ರೂಪಾಯಿ ಹೋಗುತ್ತೆ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅಂತ ಕ್ಲೋಸ್ ಮಾಡಿದ್ವಿ. ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಮತ್ತು ಪೇಮೆಂಟ್ ಮಾಡಿದರೆ ಸರ್, ನಿಮ್ಮ ವೀಕ್ಷಕರನ್ನು ಪೇಮೆಂಟ್ ಮಾಡಿದರೆ ನಮ್ಮದು ರಿಜಿಸ್ಟರ್ಡ್ ಕಂಪ್ನಿ, ನಮ್ಮ ಮೊಬೈಲ್ ನಂಬರ್ ಹಾಕಿ ನಿಮಗೆ ಗೂಗಲಲ್ಲಿ ಹಾಕಿದ್ರು ನಮ್ಮದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ದುಡ್ಡು ಪೇಮೆಂಟು 100% ಯಾವತ್ತೂ ಸೇಫ್ ಝೋನಲ್ಲಿರುತ್ತೆ. 2 ದಿವಸದಲ್ಲಿ ಶಿಪ್ಪಿಂಗ್ ಬರುತ್ತೆ. ನಿಮ್ಮ ಪೇಮೆಂಟ್ ಯಾವತ್ತೂ ಸೇಫ್ ಇಲ್ಲರುತ್ತೆ. ಬೇಕಾದರೆ ನೀವು ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಾ, ನಮ್ಮ ಲಿಂಗರಾಜ್ ಸರ್ ಇದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ವೀಕ್ಷಕರು ಖಂಡಿತ ನೀವು ಪೇಮೆಂಟ್ನ ಮಾಡ್ಬೋದು, ಯಾವುದೇ ಒಂದು ಇಶ್ಯೂಸ್ ಆಗಲ್ಲ. ಇಕ್ಬಾಲ್ ಸರ್ ಆಗಿರ್ಬೋದು, ಆಮೇಲೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಒಂದು ರಿಜಿಸ್ಟರ್ ಕಂಪ್ನಿ ಆಗಿರೋದ್ರಿಂದ ಸೊ ನಿಮ್ಮ ಪ್ರಾಡಕ್ಟ್ ನಿಮಗೆ ಆರಾಮಾಗಿ ಬಂದು ತಲುಪುತ್ತೆ. ಸೊ ಆರಾಮಾಗಿ ಪೇಮೆಂಟ್ ಮಾಡ್ಬೋದು ನೀವು. ಹೌದು, ನಾನು ಹೇಗೆಂದರೆ ಮೋಸ ಇಲ್ಲ ವೀಕ್ಷಕರೇ, 100% ಏನು ಹೇಳ್ತೀವಿ ಅದೇ ಡಿಲೋ ಮಾಡ್ತೀವಿ. ನಮ್ಮ ಕಾಲ್ಸ್ ಇರುತ್ತೆ, ನೀವು ಫೋನ್ ಮಾಡಿ. ಸಮ್ವೇರ್ ಬ್ಯುಸಿ ಇರುತ್ತೆ ನಂಬರ್ಸು, ಯಾಕಂದರೆ 10 ಲಕ್ಷ ವ್ಯೂವರ್ಸು ಕಡಿಮೆ ಇಲ್ಲ. ಟೋಟಲ್ ಆಗಿ ನಮ್ಗೆ ಒಂದೇ ಸತಿ ಬಿದ್ದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ತೀವಿ. ಆಗಲಿ ಆದರೂ ನೆಕ್ಸ್ಟ್ 100% ನಮ್ಮ ಟೀಮ್ ಇದ್ದಾರೆ, ಫೋನ್ ಮಾಡೇ ಮಾಡ್ತೀವಿ, ಮೆಸೇಜ್ ಹಾಕಿ ವೀಕ್ಷಕರೇ.
ಟೋಟಲ್ ಇದಾಯಿತು. ನೆಕ್ಸ್ಟ್ ನಮ್ಮ ಔಟ್ಸ್ಕರ್ಟಲ್ಲಿ ಮೈಸೂರಲ್ಲಿದೆ, ದಯವಿಟ್ಟು ಫೋನ್ ಮಾಡಿ ಮೈಸೂರು ವೀಕ್ಷಕರೇ, ಫೋನ್ ಮಾಡಿ ಅಲ್ಲಿ ಎಲ್ಲಿದೆ ಅಂತ ಸ್ಟೋರ್ ಹೇಳ್ತೀನಿ. ಶಿವಮೊಗ್ಗದಲ್ಲಿದೆ, ಅಲ್ಲೂರು ವೀಕ್ಷಕರೇ. ನೆಕ್ಸ್ಟ್ ಇಷ್ಟರಲ್ಲೇ ದಾವಣಗೆರೆ ಮತ್ತು ಮಂಗಳೂರು ರೆಡಿ ಆಗ್ತಿದೆ ವೀಕ್ಷಕರೇ. ಅದು ಮಂಗಳೂರು ವೀಕ್ಷಕರ ಗೊತ್ತು, ಮಂಗಳೂರು ವೀಕ್ಷಕರ ಸೂಪರ್ ಸರ್. ನಿಮ್ಮ ಚಾನಲಲ್ಲಿ ಕಡಿಮೆ ಆದರೂ ಮಂಗಳೂರು ವೀಕ್ಷಕರು ತುಂಬ ಜನ ಫೋನ್ ಮಾಡಿದ್ದಾರೆ ನನಗೆ. ಹೌದು ವೀಕ್ಷಕರೇ, ಮಂಗಳೂರು ವೀಕ್ಷಕರೇ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಈ ತಿಂಗಳೆಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಅಲ್ಲಿ ಮಂಗಳೂರಲ್ಲಿ ನಮ್ಮದು ಪ್ರೆಷರ್ ವಾಷರು ಮತ್ತು ನಮ್ಮ ಎವರ್ಗ್ರೀನ್ ಪೋರ್ಟ್ಫೋಲಿಯೋ ಎಲ್ಲ ಅಲ್ಲಿಗೆ ಲಾಂಚ್ ಆಗುತ್ತೆ. ಡೀಲರ್ಶಿಪ್ ಪ್ರೈಸು ಕೊಡ್ತೀವಿ. ಫ್ರಾಂಚೈಸೀಸ್ ಇದೆ, ಫ್ರಾಂಚೈಸೀಸ್ಗೂ ತುಂಬ ಜನ ಕೇಳಿದ್ದೀರಾ, ಫ್ರಾಂಚೈಸೀಸು ಅದಕ್ಕೂ ರೆಡಿ ಇದ್ದೀವಿ. ಹೌದು, ಫ್ರಾಂಚೈಸಿಗೆ ಬಂದುಬಿಟ್ಟು ಬಾಗಲಕೋಟೆ ಮತ್ತು ನಮ್ಮ ಹಾವೇರಿ ಸರ್, ನಿಮ್ಮೂರು ಹಾವೇರಿಯಲ್ಲಿ ಒಬ್ಬರು ಮಾತಾಡಿದ್ದಾರೆ, ಅವರೆಲ್ಲ ಹಾವೇರಿ ಮತ್ತು ಇನ್ನು ಸಿರ್ಸಿ ಈ ಮೂರು ಕಡೆನೂ ಇದೆ, ಅವ್ರಿಗೂ ಡೀಲ್ ಕೊಡ್ತೀವಿ. ನೆಕ್ಸ್ಟ್ ಪೋರ್ಟ್ಫೋಲಿಯೋ ನೀವು ವೀಡಿಯೋ ಬರೋದ ಮುಂಚೆನೂ ಬಂದ್ಬಿಡುತ್ತೆ, ಇಲ್ಲ ವೀಡಿಯೋ ಬಂದಮೇಲೆ ಹೇಳ್ತೀವಿ. ದಯವಿಟ್ಟು ಕಾಲ್ ಮಾಡಿ ನಿಮ್ಗೆ ಎಲ್ಲೆಲ್ಲ ಇದೆ ಅಂತ ಎಲ್ಲ ಹೇಳ್ತೀವಿ. ಟೋಟಲಿ ಇದು ಓವರಾಲು ಇದು ತುಮಕೂರು ಹೆಡ್ ಆಫೀಸು, ಮ್ಯಾನುಫ್ಯಾಕ್ಚರಿಂಗ್ ಇನ್ ಪೀಣ್ಯ. ದಯವಿಟ್ಟು ಬನ್ನಿ, ನೀವು ನೋಡ್ಬೋದು ವೀಕ್ಷಕರೇ. ಟೋಟಲ್ ಇಲ್ಲೆಲ್ಲ ಮಾತಾದ್ಮೇಲೆ ಲಾಸ್ಟ್ ಇನ್ನಿಸ್ತೀನಿ, ಓನ್ಲಿ 6.5 kg ಇದು 3,499 ರೂಪಾಯಿ ಮಾತ್ರ. ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ಗೆ. 9 kg ಇದು 1,190 ರೂಪಾಯಿ. ಓನ್ಲಿ ನೀಡ್ಸ್ ಆಫ್ ಪಬ್ಲಿಕ್ಗೆ ಮಾತ್ರ. ಓಕೆ, ಸೂಪರ್ ಸರ್. ಆಲ್ಮೋಸ್ಟ್ ಎಲ್ಲ ಸ್ಟೋರ್ಸ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟರು ಇಕ್ಬಾಲ್ ಸರ್ ನಿಮಗೆ. ಸೊ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಶೋರೂಮ್ನ ನೋಡಿಬಿಟ್ಟು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೀನಿ, ಒಂದು ಸಾರಿ ಬಂದು ವಿಸಿಟ್ ಮಾಡಿ ತೊಗೊಳ್ಬೋದು. ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡೆಮೋ ಪರ್ಪಸ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ದು ಸಹಿತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲೇ ವಿಸಿಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಕಂಪ್ಲೀಟಾಗಿ ಮಾಹಿತಿ ಸಿಕ್ತು ಅನ್ಕೋತೀನಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.